ज्ञानानंदमयं देवं निर्मलस्फटिकाकृतिमाधारां सर्वविद्यानां हयग्रीवम् उपास्महे। ओम नमो भगवते वासुदेवाय, ओम नमो ನಾರಾಯಣಾಯ. ನಮಸ್ಕಾರ. ವಾಸ್ತುಶಾಸ್ತ್ರದಲ್ಲಿ ಮಲಗುವ ಕೋಣೆ, ಬೆಡ್ರೂಮ್ಗೆ ಮಹತ್ವವನ್ನು ಕೊಟ್ಟಿದ್ದಾರೆ. ಸೌತ್ ವೆಸ್ಟ್ ಡೈರೆಕ್ಷನ್ ಬಹಳ ಅನುಕೂಲಕರವಾಗಿರ್ತಕ್ಕಂಥ ದಿಕ್ಕು. ನಮ್ಮ ಭೂಮಿ ಸೂರ್ಯನ ಸುತ್ತ ಸುತ್ತಕ್ಕಂಥದ್ದು. ದಿಕ್ಕಿಗೆ ಪೂರ್ವ ಮತ್ತೆ ಪಶ್ಚಿಮ ಅಂತಕ್ಕಂಥದ್ದು ಇಲ್ಲ. ದಿಕ್ಕಲ್ಲಿ ಪೂರ್ವ ಮತ್ತೆ ಪಶ್ಚಿಮ ಇರೋದಿಲ್ಲ. ನಾವು ಸಾಂಕೇತಿಕವಾಗಿ ನೋಡ್ತಕ್ಕಂಥದ್ದು ಇರೋದೇ ಎರಡು ದಿಕ್ಕು. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿಲ್ಲ. ಸರ್ 4 ದಿಕ್ಕಿದೆಯಲ್ಲ? ಇಲ್ಲ, ಎರಡೇ ದಿಕ್ಕಿರೋದು ಪ್ರಮುಖವಾಗಿ. ನಾವು ಹೇಳ್ತೀವಿ ಭೂಮಿಯಿಂದ ಸೂರ್ಯನ ನೋಡಿದ್ರೆ ಅದು ಈಸ್ಟು, ಹಿಂದ್ಗಡೆ ಇರ್ತಕ್ಕಂಥದ್ದು ವೆಸ್ಟು. ಒಂದು ಅರ್ಥ ಮಾಡ್ಕೊಳ್ಳೋಣ ಎಲ್ಲರೂ. ಭೂಮಿ ತನ್ನ ಕಕ್ಷೆಯಲ್ಲಿ ಭ್ರಮಣೆ ಮಾಡ್ತಾ ಇದೆ. ದಿ ಅರ್ತ್ ಇಸ್ ರಿವಾಲ್ವಿಂಗ್ ಅರೌಂಡ್ ದಿ ಸನ್. ಇದೊಂದು ಸಣ್ಣದ ಆಲೋಚನೆ ಮಾಡಿ. ನಾವು ಒಂದು ಕಡೆ ಇದ್ದೀವಿ, ಸೂರ್ಯನ ನೋಡ್ತೀವಿ, ಅದು ಪೂರ್ವ ಆಗುತ್ತೆ. ಮತ್ತೆ ನಾವು ಅದನ್ನ ಸುತ್ತೀವಿ, ಸೂರ್ಯನ ಸುತ್ತೀವಿ, ನಾವು ಈ ಕಡೆ ಬರ್ತೀವಿ. ಮೊದಲಿರ್ತಕ್ಕಂಥ ಪೂರ್ವ ಆ ಕಡೆ ಆಯ್ತು, ಈ ಕಡೆ ಬಂದಾಗ ಈ ಕಡೆ ಪೂರ್ವ ತೋರಿಸ್ತಾ ಇದೆ. ಮತ್ತೆ ವಾಪಸ್ ಆ ಕಡೆ ಹೋಗ್ತೀವಿ. ಭೂಮಿ ಸುತ್ತುತ್ತಲ್ವ ಒಂದು ರೌಂಡು. ನೀವೇ ಯೋಚನೆ ಮಾಡಿ. ಮಧ್ಯದ ಒಂದು ಕ್ಯಾಂಡಲ್ ಇಟ್ಬಿಟ್ಟು ಅದ್ರ ಸುತ್ತ ಸುತ್ತಿ ಒಂದು ಡೈರೆಕ್ಷನ್ ಈಸ್ಟ್ ಅಂತ ತಿಳ್ಕೊಳ್ಳಿ. ಇವತ್ತು ನಿಂತಿದ್ದೀನಿ ಕ್ಯಾಂಡಲ್ ಹತ್ರ, ಅದು ಸೂರ್ಯ, ನೀವು ನಿಂತಿರೋದು ಭೂಮಿ. ಕ್ಯಾಂಡಲ್ ನೋಡ್ತಾ ಇದ್ದೀನಿ, ಅದು ಪೂರ್ವ ಆಯ್ತು. ಸ್ವಲ್ಪ ಈ ಕಡೆ ಬರ್ತೀನಿ, ಪೂರ್ವ ಯಾವುದು? ಮತ್ತೆ ಆ ಕಡೆಯಿಂದ ಈ ಕಡೆ ಶಿಫ್ಟ್ ಆಯ್ತಲ್ಲ, ಭೂಮಿ ಈ ಕಡೆ ಶಿಫ್ಟ್ ಆಗೋಯ್ತಲ್ಲ. ವೆರ್ ಇಸ್ ಈಸ್ಟ್? ಈಸ್ಟ್ ಅನ್ನೋ ಕಾನ್ಸೆಪ್ಟು ಸೂರ್ಯ ಉದಯಕ್ಕೆ ಮಾತ್ರನೇ ತಗೊಂಡಿರೋದು. ಸೂರ್ಯನ ಅಂಶಕ್ಕೆ ವಾಸ್ತು ತಗೊಂಡಿರೋದು. ಈಸ್ಟಲ್ಲಿ ಇಟ್ಟರೆ ಎಲ್ಲ ಒಳ್ಳೇದಾಗುತ್ತೆ, ಈಸ್ಟಲ್ಲಿ ಇಟ್ಟರೆ ಒಳ್ಳೇದಾಗಿರ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು ಮೂಢನಂಬಿಕೆ. ಅವರವರ ಲಗ್ನದಲ್ಲಿ ಚೆಕ್ ಮಾಡ್ಕೋಬೇಕು. 4ನೇ ಮನೆ ಮತ್ತೆ 11ನೇ ಮನೆ ಯಾವ ದಿಕ್ಕು ಬರುತ್ತೆ ಅದನ್ನ ಚೆಕ್ ಮಾಡ್ಕೋಬೇಕು. ಅವಾಗಲೇ ಕೂಡ ಕರೆಕ್ಟಾಗಿ ಅರ್ಥ ಆಗುತ್ತೆ. ಭೂಮಿ ಡಿಗ್ರಿ ವಾಲಿದೆ. ಟು ದ ಲೆಫ್ಟ್ ಸೈಡ್ ಅಂದ್ರೆ ನಾರ್ತ್ ಸೈಡ್. ಆ ಲೆಫ್ಟ್ ಸೈಡ್ ವಾಲಿರ್ತಕ್ಕಂಥ ಭೂಮಿಗೆ ಸ್ಟ್ರೈಟ್ ಲೈನ್ ನಾವು ತಗೊಂಡಾಗ ನಾರ್ತ್ ಸೌತ್ ಸ್ಟ್ರೈಟ್ ಬರುತ್ತೆ. ಟಿಲ್ಟ್ ಸೈಡ್ ನಮಗೆ ಒಂದು ಲಂಬಾರೇಖೆ ಹಾಕ್ತೀವಿ, ಟಿಲ್ಟ್. ಸೊ ನಾರ್ತ್ ಸೌತ್ ಟಿಲ್ಟ್ ಆಗಿದೆ, ಉತ್ತರ ಮತ್ತೆ ದಕ್ಷಿಣ ಟಿಲ್ಟ್ ಆಗಿದೆ. ಟಿಲ್ಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಸೌತ್ ವೆಸ್ಟ್ ಕಾರ್ನರು ಈ ಟಿಲ್ಟ್ಗೆ ಹಿಂದೆ ಬಂದು ಕುತ್ಕೊಳ್ತಕ್ಕಂಥದ್ದು. ಹೀಗಿರ್ತಕ್ಕಂಥದ್ದು ಈ ತರ ಟಿಲ್ಟ್ ಆದಾಗ ಈ ಮೂಲೆಗೆ, ಆ ಕೆಳಗಡೆ ಇರೋ ಮೂಲೆಗೆ ಬಂದು ಕುತ್ಕೊಳ್ಳುತ್ತೆ, ಆಲ್ ದಿ ವೆಯ್ಟ್. ಸೊ ದೊಡ್ಡ ಪ್ರಮಾಣದಲ್ಲಿ ಭೂಮಿಗೆ ನಾವು ಆಕ್ಚುಲಿ ಮಾಲ್ಟನ್ ರಾಕ್ ಅಂತ ತಗೊಂಡ್ರೆ, ನೀವು ಸೈನ್ಸ್ ಅಲ್ಲಿ ಕರೆಕ್ಟಾಗಿ ಮಾಲ್ಟನ್ ರಾಕ್ ತಗೊಂಡ್ರೆ ಒಂದ್ ತಿಳ್ಕೊಳ್ಳಿ, ದಿ ಎಂಟೈರ್ ಕೋರ್ ಆಫ್ ದಿ ಅರ್ತ್, ಕೋರ್ ಅಂತ ಕರಿತೀವಿ. ದಿ ಕೋರ್ ಆಫ್ ದಿ ಅರ್ತ್ ಈಸ್ ನಾಟ್ ಸಿಚುಯೇಟೆಡ್ ಇನ್ ದಿ ಮಿಡಲ್, ಇಟ್ ಈಸ್ ಸಿಚುಯೇಟೆಡ್ ಟು ದಿ ಸೌತ್ ವೆಸ್ಟ್ ಡೈರೆಕ್ಷನ್. ದಿ ಕೋರ್ ಆಫ್ ದಿ ಅರ್ತ್ ಈಸ್ ನಾಟ್ ಸಿಚುಯೇಟೆಡ್ ಎಕ್ಸಾಕ್ಟ್ಲಿ ಇನ್ ದಿ ಮಿಡಲ್. ಆ ಟಿಲ್ಟ್ ಆಗಿರೋದಕ್ಕೆ ಅರ್ತ್ ಸ್ವಲ್ಪ ಹಿಂಗ್ ಟಿಲ್ಟ್ ಆಗಿರೋದು, ಆ ಮಾಸ್ ಸ್ವಲ್ಪ ಟಿಲ್ಟ್ ಆಗಿದೆ. ವೈಜ್ಞಾನಿಕವಾಗಿ ಜ್ಯೋತಿಷ್ಯನ ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ಆಫ್ ದಿ ಟಿಲ್ಟ್, ಈಗ ಒಂದು ಬಾಲ್ ತಗೊಳ್ಳೋಣ. ಬಾಲ್ ಮಧ್ಯದಲ್ಲಿ ಇನ್ನೊಂದು ದಪ್ಪಗಿರ್ತಕ್ಕಂಥ ಒಂದು ಬಾಲ್ ಇದೆ ಅಂತ ಅನ್ಕೊಳ್ಳೋಣ ಮಧ್ಯದಲ್ಲಿ. ಅವಾಗ ನಾವು ಹೆಂಗ್ ತಿರುಗಿದ್ರು ಅದು ಸ್ಟ್ರೈಟ್ ಆಗೇ ಇರುತ್ತೆ. ಆ ಬಾಲ್ ಏನಾದ್ರು ಸ್ವಲ್ಪ ಕೆಳಗೆ ಜರುಗಿದಾಗ ಟಿಲ್ಟ್ ಆಗುತ್ತೆ. ಸೈನ್ಸ್ ಅಲ್ಲಿ ಹಲವಾರು ರೀಸನ್ಸ್ ಕರೀತಾರೆ. ಒನ್ ರೀಸನ್ ಇಸ್ ಸೂರ್ಯನ ಗ್ರಾವಿಟೇಷನಲ್, ಸೂರ್ಯನು ಪುಲ್ ಮಾಡ್ತಾನೆ, ಚಂದ್ರನು ಪುಲ್ ಮಾಡ್ತಾನೆ, ಅದಕ್ಕೆ ಹಿಂಗ್ ಟಿಲ್ಟ್ ಆಗಿದೆ ಅಂತ ಹೇಳಿ
ಸೈನ್ಸಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಬಟ್ ಆಕ್ಚುಯಲ್ ನಮ್ಮ ಶಾಸ್ತ್ರದಲ್ಲಿ ಅದು ಹೇಗೆ ಬಂತು, ಯಾಕೆ ಈ ಕಡೆ ನಾರ್ತ್ ಕಡೆ ಚೇಂಜ್ ಆಯಿತು, ಶಿಫ್ಟ್ ಆಯಿತು ಅಂತ ಒಂದು ಕಾರಣ ಕೊಟ್ಟಿದ್ದಾರೆ. ಆ ಕಾರಣ ಭೂಮಿಯ ಪುತ್ರ, ಅದೇ ಕಾರಣ ಕೊಟ್ಟಿರೋದು. ಸೃಷ್ಟಿಯ ಮುಂಚೆ ಭೂಮಿ ಮತ್ತೆ ಮಂಗಳ ಎರಡು ಒಟ್ಟಿಗೆ ಇತ್ತು. ಸೃಷ್ಟಿಯ ಮುಂಚೆ ಭೂಮಿ ಮತ್ತೆ ಮಂಗಳ, ಕುಜ, ಅಂಗಾರಕ ಎರಡು ಒಟ್ಟಿಗೆ ಇರತಕ್ಕಂತ ಒಂದು ಸಂದರ್ಭದಲ್ಲಿ ಪುಲ್ ಫೋರ್ಸ್, ಗ್ರಾವಿಟೇಷನಲ್ ಫೋರ್ಸ್ ಮತ್ತೆ ಕ್ರಿಯೇಷನ್ ಫೋರ್ಸ್ ಅಲ್ಲಿ ಏನಾಯ್ತು, ಹಾಗೆ ಅದು ಕಿತ್ಕೊಂಡು ಹೊರಟೋಯ್ತು. ಎಷ್ಟೋ ಕೋಟಿ ದೂರ ಕಿತ್ಕೊಂಡು ಹೊರಟೋಯ್ತು. ಒಂದು 7 ಕೋಟಿ ಕಿಲೋಮೀಟರ್ ದೂರ ಕಿತ್ಕೊಂಡು ಹೋಗಿದ್ದು ಭೂಮಿ ಮತ್ತೆ ಮಂಗಳನ ಅಂತರ ಅಂದಾಜು 7 ಕೋಟಿ ಕಿಲೋಮೀಟರ್ ದೂರ ಹೋಗಿರ್ತಕ್ಕಂಥ ಫೋರ್ಸ್ಗೆ ಆ ಅರ್ತ್ ಶಿಫ್ಟ್ ಆಯಿತು. ನಾಟ್ ಬಿಕಾಸ್, ಸೈನ್ಸಲ್ಲಿ ಹೇಳ್ತಕ್ಕಂಥ ವಿಚಾರದಲ್ಲಿ, ನಾಟ್ ಬಿಕಾಸ್ ದಿ ಗ್ರಾವಿಟೇಷನಲ್ ಫೋರ್ಸ್ ಆಫ್ ದಿ ಮೂನ್ ಆರ್ ದಿ ಸನ್. ಹಿರಣ್ಯ ಗರ್ಭದಲ್ಲಿ ಹೇಳ್ತಾರೆ, ಹಿರಣ್ಯಗರ್ಭ ಸಂಹಿತದಲ್ಲಿ ಹೇಳ್ತಾರೆ, ಭೂಮಿ ಸುತ ಅಂತಾನೆ ಹೇಳ್ತಾರೆ ಮಂಗಳನ್ನ. ಧರಣಿ ಗರ್ಭ ಸಂಭೂತಂ ಇಂದ ಬಂದಿರತಕ್ಕಂಥದ್ದು. ಹೀಟ್, ಇಬ್ಬರಲ್ಲೂ ಹೀಟ್ ಜನರೇಟ್ ಆಗಿತ್ತು. ಮಾರ್ಷಿಯನ್ ಪ್ಲಾನೆಟ್. ಆ ಮಾರ್ಷಿಯನ್ ಪ್ಲಾನೆಟ್ಗೆ ಎಷ್ಟು ಸ್ಟ್ರೆಂತ್ ಇತ್ತು ಅಂತಂದ್ರೆ, ಹಿ ವಾಂಟೆಡ್ ಗೆಟ್ ಸಪರೇಟೆಡ್. ಆ ಸಪರೇಟ್ ಫೋರ್ಸ್ಗೆ ಟಿಲ್ಟ್, ದೇರ್ ವಾಸ್ ಎ ಹ್ಯೂಜ್ ಟಿಲ್ಟ್. ಬಟ್ ಆ ಟಿಲ್ಟ್ ಆಗಿದ ತಕ್ಷಣ ರೊಟೇಷನ್ ತಾನಾಗಾಯ್ತು. ಟಿಲ್ಟ್ ಆದಾಗ ದಿ ಸೆಂಟರ್ ಕೋರ್ ಕೇಮ್ ಟುವರ್ಡ್ಸ್ ದಿ ಸೌತ್ ವೆಸ್ಟ್ ಕಾರ್ನರ್, ದಿ ಮಾಸ್, ದಿ ಅರ್ತ್ ಮಾಸ್, ಇನ್ನರ್ ಕೋರ್ ಅಂತ ಕರಿತೀವಿ. 3 ಪದರ ಇರುತ್ತೆ ಭೂಮಿಲಿ. ಒಂದು ಔಟರ್ ಕೋರ್, ಒಂದು ಮಿಡಲ್ ಕೋರ್, ಒಂದು ಸೆಂಟರ್ ಕ್ರಸ್ಟ್. ಅದು ಲಿಕ್ವಿಡ್, ಅದು ಇಟ್ಸ್ ಎ ಕಂಪ್ಲೀಟ್ಲಿ ಲಿಕ್ವಿಡ್, ಬರೀ ಲಿಕ್ವಿಡ್. ಮಧ್ಯದಲ್ಲಿ ಹೋದ್ರೆ ನಿಮಗೆ ಜಲನೇ ಇರ್ತಕ್ಕಂಥದ್ದು. ಆದರೆ ಅದು ಹಾಟ್ ಮಾಲ್ಟನ್ ರಾಕ್ಸ್. ನಾವೊಂದು ಶೇಪ್ ತಗೊಂಡಾಗ, ಆ ಪುಷ್ ಅಂಡ್ ಪುಲ್ ಇಂದ ಎಳೆದಾಗ, ದಿ ಮಾಲ್ಟನ್ ರಾಕ್ ಹ್ಯಾಸ್ ಶಿಫ್ಟೆಡ್ ಟುವರ್ಡ್ಸ್ ದಿ ಸೌತ್ ವೆಸ್ಟ್ ಸೈಡ್. ಆ ಒಂದು ಶಿಫ್ಟ್ಗೆ ದಿ ಅರ್ತ್ ಇಸ್ ಟಿಲ್ಟೆಡ್ ಲೈಕ್ ದಿಸ್. ಸ್ವಲ್ಪ ಈ ಕಡೆ ಭಾರ ಜಾಸ್ತಿ ಆಗಿದೆ. ಟು ಅಲೈನ್ ವಿತ್ ದಿ ಅರ್ತ್ ಜೊತೆ ಅಲೈನ್ ಆಗಬೇಕು, ನಾವು ಮಲಗಬೇಕು, ನೆಮ್ಮದಿಯಾಗಿರಬೇಕು ಅಂತಂದ್ರೆ ವಿ ಶುಡ್ ನಾಟ್ ಗೋ ಆಪೋಸಿಟ್ ಟು ದಟ್ ಫೋರ್ಸ್, ಟುವರ್ಡ್ಸ್ ದಿ ಫೋರ್ಸ್. ಹೇಗೆ ವಾಲಿದೆಯೋ ಹಾಗೆ ನಾವು ವಾಲೋಣ, ನೆಮ್ಮದಿಯಾಗಿರೋಣ ಅಂತ ಹೇಳಿ ಸೌತ್ ವೆಸ್ಟ್ ಇಸ್ ದಿ ಡೈರೆಕ್ಷನ್ ದೇ ಆರ್ ಗಿವನ್. ಸೊ ಸೌತ್ ವೆಸ್ಟ್, ನೈಋತ್ಯ ಮಲಗಬೇಕು. ಅವಾಗ ನಾವು ದೊಡ್ಡ ಭೂಮಿ, ಬಹಳ ದೊಡ್ಡದು, ನಮ್ದೆಲ್ಲ ಮಿನಿಯೇಚರ್. ಆ ದೊಡ್ಡದಾಗಿರ್ತಕ್ಕಂಥ ಒಂದು ಶಿಫ್ಟ್ ನ ನಾವು ಚಿಕ್ಕದಾಗಿ ಒಂದು ಸಣ್ಣ ಏರಿಯಾದಲ್ಲಿ, ಒಂದು ಡಾಟ್, ಒಂದು ಸಾಸಿವೆ ಕಾಳು ಏರಿಯಾದಲ್ಲಿ ಕೂಡ ನಾವು ವಿ ಆಲ್ಸೋ ಶಿಫ್ಟೆಡ್ ಟುವರ್ಡ್ಸ್ ದಟ್ ಸೈಡ್. ಅಲೈನ್ ಆಗಿದ್ದೀವಿ ಫಾರ್ ಹ್ಯಾವಿಂಗ್ ಎ ಪೀಸ್ಫುಲ್ ಸ್ಲೀಪ್. ಭಾರ ಆಗಬಾರ್ದು. ಅದನ್ನ ನಾರ್ತ್ ಕಡೆ ನಾವು ಮಲಗಿದಾಗ ವಿ ಆರ್ ಅಗೇನ್ಸ್ಟ್, ಕಾಲು ಎಳೆದಂಗೆ ಆಗುತ್ತೆ. ನಾವು ಉಲ್ಟಾ ಮಲಗಿದ್ರೆ, ನಾರ್ತ್ಗೆ ತಲೆ ಮಾಡಿ ಮಲಗಿದ್ರೆ ನಮ್ದೆಲ್ಲ ಮಿನಿಸ್ಕ್ಯೂಲ್ ಆಗಿ ಬರೋದ್ರಿಂದ ಹೆಚ್ಚು ಎಫೆಕ್ಟ್ ನಮಗೆ ಕಂಡು ಬರೋದಿಲ್ಲ. ಸೊ ಬೆಡ್ರೂಮ್ ಪೊಸಿಷನ್ is derived by the tilt of the earth. ಈ ಭೂಮಿಯ ವಾಲಿಕೆಯಿಂದ 22 ಡಿಗ್ರಿ ಅನ್ಸುತ್ತೆ, 22 ಡಿಗ್ರಿ. ದಿ ಅರ್ತ್ ಟಿಲ್ಟ್ 22 ಡಿಗ್ರಿ ಅನ್ಸುತ್ತೆ. ಇದು ಒಂದು 0 ಡಿಗ್ರಿ ಹಾಕಿದ್ರೆ 22 ಡಿಗ್ರಿ ತೋರಿಸಿದೆ. ಬಟ್ ಈ ಟಿಲ್ಟ್ 26,000 ವರ್ಷಕ್ಕೆ ಚೇಂಜ್ ಆಗುತ್ತೆ. ಅಂದ್ರೆ ಸೂರ್ಯನ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ತಿರಲ್ಲ, ಸ್ಲೋಲಿ ಇಟ್ ಈಸ್ ಚೇಂಜಿಂಗ್. ಆ ಟಿಲ್ಟ್ ಚೇಂಜ್ ಆಗ್ತಾ ಇದೆ. ಪ್ರತಿ ವರ್ಷ 50 ಸೆಕೆಂಡ್ ಅಷ್ಟು ವಾಲುತ್ತೆ. ಒಂದು ಎಂಡ್ಗೆ ಬರುತ್ತೆ, 26,000ಕ್ಕೆ ಒಂದು ಎಂಡ್ ಬರುತ್ತೆ. ಆಮೇಲೆ ಆ ಟಿಲ್ಟ್ ಈ ಕಡೆ ಸೈಡ್ಗೆ ಹೋಗುತ್ತೆ. ಮತ್ತೆ ಭೂಮಿ ಒಂದು ಬುಗುರಿನ ನಾವು ಬಿಟ್ಟಾಗ ಜೋರಾಗಿ ತಿರುಗಿದಾಗ ಹಿಂಗಿರುತ್ತೆ.
ಸ್ವಲ್ಪ ಅದು ಶಕ್ತಿ ಕಳ್ಕೊಂಡಾಗ ಸ್ವಲ್ಪ ಈ ತರ ವಾಲುತ್ತೆ, ಹಿಂಗ್ ತಿರುಗುತ್ತದು. ಬುಗುರಿ ತಿರುಗೋದು ಎಲ್ಲರೂ ನೋಡಿದ್ದಾರೆ. ಹಿಂಗ್ ತಿರುಗಿದಾಗ ಸ್ವಲ್ಪ 26,000 ಹಿಂಗ್ ತಿರುಗುತ್ತೆ, 26,000 ಹಿಂಗ್ ತಿರುಗುತ್ತೆ. ಸದ್ಯಕ್ಕೆ ದಿ ಟಿಲ್ಟ್ ಈಸ್ ಟುವರ್ಡ್ಸ್ ದಿ ಲೆಫ್ಟ್ ಸೈಡ್. ಇವಾಗ ರೈಟ್ ಸೈಡ್, ಲೆಫ್ಟ್ ಸೈಡ್, ನಾರ್ತ್ ಸೈಡ್ಗೆ ಟಿಲ್ಟ್ ಆಗಿದೆ. ಸೊ ಬೆಡ್ರೂಮ್ ನೆಮ್ಮದಿಯಾಗಿ ನಿದ್ದೆ ಬರಬೇಕು ಅಂತಂದ್ರೆ ಸೌತ್ ವೆಸ್ಟ್ ಅಲ್ಲಿ ಮಲಗ್ತಕ್ಕಂಥದ್ದು ಅಥವಾ ಮಲಗುವ ಕೋಣೆ ಇರತಕ್ಕಂಥದ್ದು ಇಂಪಾರ್ಟೆಂಟ್. ಮಲಗ್ತಕ್ಕಂಥ ಬೆಡ್ಡಿನ ಹಿಂದೆ ಯಾವುದೇ ಕಾರಣಕ್ಕೂ ಕಿಟಕಿ ಇರಬಾರ್ದು. ಪಾಯ್ಸನ್ ಆರೋಸ್ ಅಂತ ಕರಿತೀವಿ ಅದಕ್ಕೆ. ಈ ಅಪಾರ್ಟ್ಮೆಂಟ್ಗಳಲ್ಲಿ ಜಾಸ್ತಿ ಇದು ಬಂದಿರತಕ್ಕಂಥದ್ದು. ಅಪಾರ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾರೆ, ವಾಸ್ತು ಪ್ರಕಾರ ಸೌತ್ ಅಲ್ಲಿ ಬೆಡ್ರೂಮ್ ಮಾಡ್ಬಿಡ್ತಾರೆ, ಅಷ್ಟೇ ಮುಗೀತ್, ಅಷ್ಟೇ ಗೊತ್ತಿರೋದು ಅವ್ರಿಗೆ. ಕಿಟಕಿ ಹಾಕಕ್ಕೆ ಈ ಕಡೆ ಹಾಕಿದ್ರೆ ಇನ್ನೊಬ್ರು ಮನೆ ಕಾಣಿಸುತ್ತೆ, ಈ ಕಡೆ ಹಾಕಿದ್ರೆ ಅದು ಬಾತ್ರೂಮ್ ಸೈಡೋ ಕಿಚನ್ ಸೈಡೋ ಇರುತ್ತೆ, ಹಾಕಕ್ಕಾಗಲ್ಲ. ಮುಂದೆ ಸೈಡ್ ಹಾಕಕ್ಕಾಗ, ನಾರ್ತ್ ಸೈಡ್ಗೆ ಕಿಟಕಿ ಬರಕ್ ಸಾಧ್ಯ ಇಲ್ಲ, ಇನ್ನೊಂದು ರೂಮ್ ಬರ್ಬೋದು ಅಥವಾ ಮತ್ತೊಂದು ಹಾಲ್ ಬರ್ಬೋದು. ಇನ್ನ ಅವ್ರಿಗೆ ಸಿಕ್ಕೋ ಚಾನ್ಸ್ ವೆಸ್ಟ್ ಅಥವಾ ಸೌತ್ ಎರಡೇ ಕಡೆ ಅವ್ರ ಕಿಟಕಿ ಹಾಕಕ್ ಚಾನ್ಸ್ ಸಿಗೋದು, ಎಸ್ಪೆಷಲಿ ಅಪಾರ್ಟ್ಮೆಂಟ್ ಅಲ್ಲಿ. ವೆಸ್ಟ್ ಕಡೆ ಜಾಗ ಇದೆ ಸರ್, ಖಾಲಿ ಜಾಗ ಇದೆ, ಯಾರ್ದು ಇಲ್ಲ, ಕಿಟಕಿ ಹಾಕ್ಬೋದಾ? ಓಕೆ, ಬಚಾವ್. ಸೌತ್ ಕಡೆ ಕಿಟಕಿ ಹಾಕಿದ್ರೆ ಆರೋಗ್ಯದಲ್ಲಿ ಸಮಸ್ಯೆ, ನೈಟ್ ಮೇಯರ್ಸ್ ಅಂತ ಕರಿತೀವಿ ನಾವು. ನೈಟ್ ಮೇಯರ್ಸ್ ಹೆಚ್ಚಾಗುತ್ತೆ, ಕಂಫರ್ಟಬಲ್ ಸ್ಲೀಪ್ ಇರಲ್ಲ, ವಿಂಡೋ ಪೇನ್ಸ್ ಇದ್ರೆ. ಸಾಲಿಡ್ ವಾಲ್ ಇರಬೇಕು. ಬೆಡ್ರೂಮ್ ಯಾವಾಗಲೂ ಆ ರೂಮಿನ ಮಧ್ಯಭಾಗದಲ್ಲಿ ಸ್ಥಿತವಾಗಿರ್ಬೇಕು. ಆಲ್ಮೋಸ್ಟ್ ಇಟ್ ಶುಡ್ ಬಿ ಇನ್ ದಿ ಮಿಡಲ್ ಆಫ್ ದಿ ರೂಮ್. ಆ ಗೋಡೆಯ ಮಧ್ಯಭಾಗದಲ್ಲಿ ಇರಬೇಕು ಫಾರ್ ಗೆಟಿಂಗ್ ದಿ ಎನರ್ಜಿ. ಯಾಕಂದ್ರೆ ನಾವೊಂದು ಕಾಂಪೌಂಡ್ ಹಾಕೊಂಡಿರ್ತೀವಿ ಅಥವಾ ಒಂದು ವಾಲ್ ಇರುತ್ತೆ, ಆ ವಾಲ್ಗೆ ಒಂದು ರೂಮ್ ಅಂತ ಇರುತ್ತೆ, ಆ ಟಿಲ್ಟ್, ಅರ್ಥದ ಟಿಲ್ಟ್ ಇರುತ್ತೆ, ಅಲ್ಲಿ ಸೆಂಟರ್ ಪಾಯಿಂಟ್ ಅಲ್ಲಿ ಇದ್ರೆ ವಿ ಆರ್ ಇನ್ ದಿ ಸಮ್ ವಾಟ್ ನಿಯರ್ ಟು ದಿ ಕೋರ್ ಅಂತ ಕರಿತೀವಿ. ಆಲೋಚನೆಗಳು ಚೆನ್ನಾಗಿ ಬರುತ್ತೆ ನಾವು ರೆಸ್ಟ್ ತಗೊಂಡಾಗ. ನಾಳೆ ಬೆಳಿಗ್ಗೆ ಎದ್ದು ಏನ್ ಮಾಡಬೇಕು ಅನ್ನೋ ಒಂದು ಚಿಂತನೆ ನಮಗೆ ಉತ್ತಮವಾಗಿರ್ತಕ್ಕಂಥದ್ದು. ಬೆಡ್ ಹಿಂದ್ಗಡೆ ಕಬ್ಬಣ, ಕಿಟಕಿ, ಗ್ಲಾಸು, ಅಲ್ಯೂಮಿನಿಯಂ ಫ್ರೇಮು ಏನು ಇರಬಾರ್ದು. ಓನ್ಲಿ ಪ್ಲೇನ್ ಸಾಲಿಡ್ ವಾಲ್ ಅಷ್ಟೇ. ಬೆಡ್ ಹಿಂದ್ಗಡೆ ನಾವೇನು ತಲೆ ಇಟ್ಕೊಂಡು ಮಲ್ಕೊಳ್ತೀವಲ್ಲ, ಯಾವುದಕ್ಕೆ? ದಕ್ಷಿಣ ದಿಕ್ಕಿಗೆ. ಇದನ್ನ ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡಿ ನಿಮ್ಮನೇಲಿ ನೋಡ್ಕೊಳ್ಳಿ, ಹೇಗಿದೆ ಅಂತ ನೋಡಿ. ಸಾಧ್ಯವಾದಷ್ಟು ಬೆಡ್ನ ಮಧ್ಯಭಾಗದಲ್ಲಿ ಇರಿಸ್ತಕ್ಕಂಥದ್ದು ಬಹಳ ಮುಖ್ಯ. ಇನ್ನೊಂದು ವಿಚಾರ, ಜಾಗದ ಕೊರತೆ. ಮನೆ ಚಿಕ್ಕದು, ಸಾಮಾನು ಜಾಸ್ತಿ, ಐಟಮ್ಸ್ ಜಾಸ್ತಿ, ಅನೇಕ ವಸ್ತುಗಳು ನಮ್ಮ ಮನೆಯಲ್ಲಿ ಹೆಚ್ಚಿಗೆ ಇರ್ತಕ್ಕಂಥದ್ದು. ಅಂತ ಸಂದರ್ಭದಲ್ಲಿ ನಮಗೆ ಮೊದಲು ತಲೆಗೆ ಹೋಗೋದೇ ಬೆಡ್ ಕೆಳಗಡೆ ಇರ್ತಕ್ಕಂಥದ್ದು. ವಾಸ್ತುಶಾಸ್ತ್ರದಲ್ಲಿ ಬೆಡ್ ಕೆಳಗಡೆ ಸೂಟ್ ಕೇಸ್ ಇಡ್ತೀವಿ, ಚಪ್ಪಲಿ ಇಟ್ಕೋತೀವೋ ಅಥವಾ ಕೆಳಗಡೆ ಅಲ್ಲಿ ಬಂದಿರೋ ಗಿಫ್ಟ್ಸ್ ಹಾಕ್ತಿವೋ, ಈ ಎಲೆಕ್ಟ್ರಾನಿಕ್ ಐಟಮ್ಸ್ ಅದು ಇದು ಡ್ರಾಯರ್ ಬೇರೆ ಮಾಡಿಸಿ ಅದ್ರಲ್ಲಿ ತುಂಬಿಟ್ಟಿರ್ತಾರೆ, ವೈರ್ಗಳಿರುತ್ತೆ, ಕೆಲವರು ಯಾವುದೋ ಮುಚ್ಚಿಟ್ಟಿರ್ತಾರೆ, ದುಡ್ಡು ಇಟ್ಟಿರ್ತಾರೆ. ಸೊ ಹಾಗೆ ಅನೇಕ ವಿಧವಾದ ಟಾಕ್ಸಿಕ್ ಐಟಮ್ಸ್ ಅಂತ ಕರಿತೀವಿ ನಾವು ವಾಸ್ತುದಲ್ಲಿ ಟಾಕ್ಸಿಕ್ ಐಟಮ್ಸ್ ಅಂತ ಕರಿತೀವಿ. ಇನ್ಫ್ಯಾಕ್ಟ್ ವಾಸ್ತು ಕ್ಲಾಸಸ್ ನಾವು ಏಪ್ರಿಲ್ ಮೇ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಡಿಗ್ರಿ ವೈಸ್ 8 ದಿಕ್ಕು ಝೋನ್ಸ್ ವೈಸ್ ಹೇಳ್ಕೊಡ್ತೀನಿ. ಅವು ಎಕ್ಸಾಕ್ಟ್ಲಿ ದಿ ಟಿಲ್ಟ್, ಇವತ್ತು ಹೇಳಿದ್ನಲ್ಲ ಅರ್ತ್ ಟಿಲ್ಟ್ ಇಂದ ಯಾಕೆ ಸೌತ್ ವೆಸ್ಟೇ ಬಂತು ಸರ್, ಬಹಳಷ್ಟಿದೆ. ನಾರ್ತ್ ಈಸ್ಟ್ಗೆ ಯಾಕೆ ಅದು ಬೇಕು, ನಾರ್ತ್ ವೆಸ್ಟ್ ಅಲ್ಲೇ ಯಾಕೆ ಒಂದು ರೂಮ್ ಬೇಕಾಗುತ್ತೆ, ಇದೆಲ್ಲವೂ ಕೂಡ ವಾಸ್ತು ಕ್ಲಾಸ್. ಸೈಂಟಿಫಿಕ್ ವಾಸ್ತು, ಇಟ್ ಇಸ್ ನಾಟ್ ಜನರಲ್ ವಾಸ್ತು. ನೀವು ಈ ದಿಕ್ಕಲ್ಲಿ ಇದ್ದೀರಾ ಅದಕ್ಕೆ ಹಿಂಗಾಗಿದೆ, ಆ ದಿಕ್ಕಲ್ಲಿ ಹಿಂಗಿದೆ ಆಗಿದೆ, ನೋ, ಆ ಥರ ಅಲ್ಲ. ಅದೆಲ್ಲ ಮೂಢನಂಬಿಕೆ ವಾಸ್ತುಗಳು. ನಾವು ಐ ನೆವರ್ ಗೋ ಇನ್ ಟು ಮೂಢನಂಬಿಕೆ.
ಯಂಗ್ಸ್ಟರ್ಸ್ಗೆ ನಮ್ಮ ಶಾಸ್ತ್ರದ ಮೇಲೆ ನಂಬಿಕೆ ಬರಬೇಕು ಅಂದ್ರೆ ಐ ಹ್ಯಾವ್ ಟು ಗೋ ಸೈಂಟಿಫಿಕಲಿ. ವಾಸ್ತುದೋಷ ಅಲ್ಲಿ ಟಾಯ್ಲೆಟ್ ಕಟ್ರೆ ಇಲ್ಲಿ ಟಾಯ್ಲೆಟ್ ಕಟ್ರೆ, ಕೆಲವು ಸೈಂಟಿಫಿಕ್ ಆಗಿ ನಾರ್ತ್ ವೆಸ್ಟ್ ಅಲ್ಲಿ ಟಾಯ್ಲೆಟ್ ಬಂದಾಗ ಸೌತ್ ಈಸ್ಟ್ ಅಲ್ಲಿ ಎಲ್ಲಿ ಟಾಯ್ಲೆಟ್ ಬರಬೇಕು, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಎಲ್ಲಿ ಬರಬೇಕು, ಸೌತ್ ಈಸ್ಟ್ ಅಲ್ಲಿ ಫೈನಾನ್ಷಿಯಲ್ಗೆ ಎಲ್ಲವೂ ಇದೆ. ಕೆಲವೊಂದು ದಿಕ್ಕಿಗೆ ಪರ್ಮಿಸಬಲ್ಸ್ ಸೈಂಟಿಫಿಕ್ ಆಗಿದೆ. ಕಿಚನ್ ಪ್ಯಾರಾಮೀಟರ್ ಅಲ್ಲೂ ಕೂಡ ಬರ್ತಕ್ಕಂಥದ್ದು, ಅಗ್ನಿಮೂಲೆ ಬರ್ತಕ್ಕಂಥದ್ದು, ಅದೆಲ್ಲ ಮುಂದೆ ಹೇಳ್ತೀನಿ. ಸೊ ಹಾಗೆ ಮಂಚದ ಕೆಳಗಡೆ ಯಾವುದೇ ವಸ್ತು ಇದ್ರೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಮನೆ ಚಿಕ್ಕದು ಸರ್, ಸಾಮಾನು ಜಾಸ್ತಿ, ಐಟಮ್ಸ್ ಜಾಸ್ತಿ ಇರ್ತಕ್ಕಂಥ ಮನೆ ಐಟಮ್ಸ್ ಎಲ್ಲ ಎಲ್ಲಿರೋದು ಸರ್, ಇರೋದೇ ಅದೊಂದೇ ಜಾಗ ಸಿಕ್ಕಿರೋದು, ತುರುಕ್ ಬಿಡ್ಬೋದು ಅಲ್ಲಿ ಕೆಳಗಡೆ ಅಂದ್ರೆ ಆರೋಗ್ಯದಲ್ಲಿ ಹೆಚ್ಚು ಸಮಸ್ಯೆ ಬರುತ್ತೆ. ಬೆನ್ನು ನೋವು ಬರ್ತಕ್ಕಂಥ ಮೊದಲ ಕಾರಣನೇ ಅದು. ಯಾಕಂದ್ರೆ ಅರ್ತ್ ಎನರ್ಜಿ ಅಂತ ಕೆಳಗಡೆ ಇರುತ್ತೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಜಿಯೋಪೆಥಿಕ್ ಸ್ಟ್ರೆಸ್. ಜಿಯೋಪೆಥಿಕ್ ಸ್ಟ್ರೆಸ್ ಅಂತ ಒಂದಿರುತ್ತೆ, ವಿಚ್ ಇಸ್ ನಾಟ್ ಅಲೈನ್ಡ್ ವಿತ್ ನಾರ್ತ್ ಅಂಡ್ ಸೌತ್. ನಾವು ಮಲಗಿದಾಗ ಕೆಲವೊಂದು ಜಿಯೋಪೆಥಿಕ್ ಸ್ಟ್ರೆಸ್ ಇರುತ್ತೆ. ಆ ಸ್ಟ್ರೆಸ್ ಅದ್ರ ಮುಖಾಂತರ ಬಂದ್ರೆ ಕಾಣದೇ ಇರತಕ್ಕಂಥ ಒಂದು ವೈಬ್ರೇಷನ್ಸ್ ನಮಗೆ ಮನಸ್ಸಿಗೆ ಘಾಸಿ ಆಗುತ್ತೆ. ನಾವು ಜೀವನದಲ್ಲಿ ವಾಸ್ತವವಾಗಿ ನಾವು ಎಲ್ಲವನ್ನೂ ನೋಡ್ತಾ ಇರ್ತೀವಿ, ಬಟ್ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಗೊಂದಲ ಇರುತ್ತೆ. ಆ ಗೊಂದಲನ ನಾವು ಇಗ್ನೋರ್ ಮಾಡ್ತಾ ಇರ್ತೀವಿ, ಏನೋ ಬೇಜಾರು ಇದೀವಿ, ಇಗ್ನೋರ್ ಮಾಡ್ತಾ ಇರ್ತೀವಿ, ಬಟ್ ವಿ ಡೋಂಟ್ ಗೋ ಬ್ಯಾಕ್ ಟು ದಿ ಡ್ರಾಯಿಂಗ್ ರೂಮ್ ಅಂಡ್ ಚೆಕ್, ಆರ್ ವಿ ಲಿವಿಂಗ್ ಇನ್ ಎ ವೆರಿ ಪೀಸ್ಫುಲ್ ಪ್ಲೇಸ್, ಎನ್ವಿರಾನ್ಮೆಂಟ್ ಅನ್ನೋದು ಚೆಕ್ ಮಾಡ್ಕೊಳ್ಳಲ್ಲ. ನಾನು ದಿನ ಎಕ್ಸಸೈಸ್ ಮಾಡ್ತೀನಿ, ನಾನು ಜಿಮ್ಗೆ ಹೋಗ್ತೀನಿ, ಒಳ್ಳೆ ಆಹಾರ ತಿಂತೀನಿ, 4 ದಿವಸ ಈ ಚಳಿಲಿ ಬೆಳಿಗ್ಗೆನೋ ಅಥವಾ ಯಾವುದೋ ಒಂದು ಟೈಮಲ್ಲಿ ಅಡ್ಡಾಡಿದ್ರೆ ಶೀತ ಬರದೇ ಇರುತ್ತಾ? ನಿಮ್ದು ಹೆಲ್ತಿ ಬಾಡಿ ಅಂದ್ಬಿಟ್ಟು ನಿಮ್ಗೆ ಶೀತ ಬರಲ್ವಾ? ನೆಗಡಿ ಬರಲ್ವಾ? ಬಾಡಿ ಬಿಲ್ಡರ್ಸ್ಗೆ ಜ್ವರ ಬರಲ್ವಾ? ಬಾಡಿ ಬಿಲ್ಡರ್ಸ್ಗೆ ಹೊಟ್ಟೆ ನೋವು ಬರಲ್ವಾ? ಬಾಡಿ ಬಿಲ್ಡರ್ಸ್ಗೆ ಮಾನಸಿಕವಾಗಿ ಸಮಸ್ಯೆ ಬರಲ್ವಾ? ಸೊ ದೇರ್ ಆರ್ ಸರ್ಟನ್ ಎಫೆಕ್ಟ್ಸ್. ಮೈಂಡ್ ಬಾಡಿ ಸೋಲ್ ಅಂತ ಸಪರೇಟ್ ಇದೆ. ಇಟ್ ಎಫೆಕ್ಟ್ಸ್. ಜಿಮ್ ಬಾಡಿ ಇಸ್ ಈಕ್ವಲ್ ಟು ನಾಟ್ ಎ ಹೆಲ್ತಿ ಮೈಂಡ್. ಅದು ತಿಳ್ಕೊಳ್ಳಿ. ಜಿಮ್ ಬಾಡಿ ಇಸ್ ಈಕ್ವಲ್ ಟು ನಾಟ್ ಎ ಹೆಲ್ತಿ ಮೈಂಡ್. ಸೊ ವಾಸ್ತುಶಾಸ್ತ್ರದಲ್ಲಿ ಬೆಡ್ ಹಿಂದ್ಗಡೆ ವಿಂಡೋ ಇರಬಾರ್ದು. ಪಾಯಿಂಟ್ ನಂಬರ್ 2, ಬೆಡ್ ಮಧ್ಯದಲ್ಲಿರಬೇಕು. ಪಾಯಿಂಟ್ ನಂಬರ್ 3, ಬೆಡ್ ಕೆಳಗಡೆ ಯಾವುದೇ ಪದಾರ್ಥ ಇರಬಾರ್ದು. ಒಂದು ಬ್ರೇಕ್ ಹೋಗ್ತೀನಿ. ಬ್ರೇಕ್ ಬಂದಾದ್ಮೇಲೆ ಯಾವ ದೇವರಿರಬೇಕು ಬೆಡ್ರೂಮ್ ಅಲ್ಲಿ ಅನ್ನೋ ಒಂದು ವಿಚಾರ ಹೇಳ್ತೀನಿ. ಒಂದು ಬ್ರೇಕ್ ಹೋಗೋಣ. ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರುಜಿ ಸಂಗ್ರಹ ಹಾಗೂ ಸಂಯೋಜಿಸಿದ ಪುಸ್ತಕ ಮಂತ್ರ ಯಂತ್ರ ತಂತ್ರ ಗ್ರೀನ್ ಪರಿಹಾರದ ಕೈಪಿಡಿ ಹಾಗೂ ಅಂಗೈಯಲ್ಲಿ ವಾಸ್ತು ಪುಸ್ತಕವನ್ನ ಖರೀದಿಸಿ ಓದಿ. ಇದು ನಿಮ್ಮ ಸಮಸ್ಯೆಗಳ ಪರಿಹಾರದ ಪುಸ್ತಕ. ಮದುವೆ ವಿಳಂಬ ಹಾಗೂ ಸಂಸಾರದಲ್ಲಿರುವ ಕಲಹದಿಂದ ಮುಕ್ತಿ, ಪತಿ ಪತ್ನಿ ಸಮಸ್ಯೆಗೆ ಪರಿಹಾರ, ವಾಸ್ತು ಸಮಸ್ಯೆ ನಿವಾರಣೆ, ವಿದ್ಯೆ ಸಮಸ್ಯೆಗಳಿಗೆ ಸೂಕ್ತ ಮಾರ್ಗ, ಆರ್ಥಿಕ ಸಮಸ್ಯೆಗಳಿದ್ರೆ ಹಣ ಗಳಿಸುವ ಹಾಗೂ ಹಣ ಉಳಿಸಿಕೊಳ್ಳುವ ಮಾರ್ಗ. ಪುಸ್ತಕದ ಬುಕಿಂಗ್ ಆಗಿ ಕರೆ ಮಾಡಿ 98441655 9513577337. ಓಕೆ, ಫೆಬ್ರವರಿ 16 ನಮ್ಮ ಕ್ಲಾಸಸ್ ಇರುತ್ತೆ. 16th ಮಿಸ್ ಮಾಡಿಬಿಡಿ. ಜ್ಯೋತಿಷ್ಯ ವೈಜ್ಞಾನಿಕವಾಗಿ ಕಲಿಬಹುದು. ಬಹಳಷ್ಟು ಜನ ವೀಕ್ಷಕರು ಎಷ್ಟೋ ತಿಂಗಳಿಂದ ಅನ್ಕೊಂಡಿದ್ದೀನಿ, ಎಷ್ಟೋ ವರ್ಷದಿಂದ ಅನ್ಕೊಂಡಿದ್ದೀನಿ, ಬರಕ್ಕೇ ಆಗ್ತಾ ಇಲ್ಲ, ಟೈಮೇ ಇಲ್ಲ ಅಂತಕ್ಕಂಥವ್ರು ತುಂಬಾ ಜನ ಇದ್ದಾರೆ.
ಟೈಮೇ ಆಗಲ್ಲ ಸರ್, ತುಂಬಾ ವರ್ಕು. ಈ ಒಂದು ವಿಜ್ಞಾನಕ್ಕೆ ಇಸ್ ಈಕ್ವಲ್ ಟು ವಿಶೇಷ ಜ್ಞಾನಕ್ಕೆ ಸ್ವಲ್ಪ ಸಮಯವನ್ನು ಬರೋ ಆಸೆ ಇದ್ದಲ್ಲಿ, ನಾನು ಹೇಳ್ತಾ ಇರೋದು ಬರೋ ಆಸೆ ಇದ್ದಲ್ಲಿ ಸಮಯವನ್ನು ಕೊಡದೇ ಇದ್ದರೆ ಎಲ್ಲೋ ಒಂದು ಕಡೆ ಅಮೂಲ್ಯವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಕಳ್ಕೊಳ್ಬೋದು, ಬಿಟ್ಟು ಹೋಗ್ಬೋದು. ಯಾರು ಟೈಮ್ ಇಲ್ಲ ಸರ್ ಅಂತಂತವ್ರಿಗೆ ನಿಮ್ಮ ಸಮಯಕ್ಕೆ ಹಿಡಿದಿಡತಕ್ಕಂಥ ಶಕ್ತಿ, ನೀವು ಏನು ಬ್ಯುಸಿಯಾಗಿದ್ದೀರೋ, ನಿಮ್ಮ ಟೈಮ್ ಇಲ್ವೋ, ಅದನ್ನು ಹಂಗೆ ಮುಂದುವರಿಸ್ಕೊಂಡು ಹೋಗೋಕ್ಕೆ ಮಾಡ್ತಕ್ಕಂಥ ಶಕ್ತಿ ನಮ್ಮ ನಕ್ಷತ್ರ ನಾಡಿ ಜ್ಯೋತಿಷಕ್ಕಿದೆ. ಅದನ್ನು ಕಲಿತಾಗ ಹ್ಯಾಂಡ್ ಹೋಲ್ಡಿಂಗ್ ಅಂತ ಹೇಳ್ತೀವಿ. ಹ್ಯಾಂಡ್ ಹೋಲ್ಡಿಂಗ್ ಬಹಳ ಸ್ಟ್ರಾಂಗ್ ಆಗುತ್ತೆ ನಿಮ್ಮ ಜೀವನದಲ್ಲಿ. ನಿಮ್ಮ ಜೀವನ ಅನುಕೂಲಕ್ಕೆ ಮತ್ತೆ ನಿಮ್ಮಲ್ಲಿರ್ತಕ್ಕಂಥ ಕರ್ಮದ ಫಲ ಮೇಲೆ ಬರ್ತಕ್ಕಂಥ ಉದ್ಧಾರಕ್ಕೆ ಈ 15 ದಿವಸ ನಿಮಗೆ ಬಹಳ ಉಪಯೋಗ ಆಗುತ್ತೆ. ಬಹಳ ಸುಲಭವಾಗಿ ಕಲ್ತ್ಕೋಬಹುದು. ಸಂಖ್ಯೆಗಳ ಮುಖಾಂತರ ಜ್ಯೋತಿಷ್ಯ ಕಲ್ತ್ಕೊಳ್ತಕ್ಕಂಥದ್ದು ನಮ್ಮ ನಕ್ಷತ್ರ ನಾಡಿ. ಸಂಖ್ಯೆಗಳ ಮುಖಾಂತರ ಎಲ್ಲರೂ ಸಂಖ್ಯಾಶಾಸ್ತ್ರಕ್ಕೆ ಹೋಗ್ತಾ ಇದ್ದಾರೆ. ಯಾವುದು ನನಗೆ ಲಕ್ಕಿ ನಂಬರ್ ಇಟ್ಕೊಂಡು ಏನು ಬರುತ್ತೆ? ಹಣ ಬಂದಿಲ್ಲ ಅಂತಂದ್ರೆ ಆ ಲಕ್ಕಿ ನಂಬರ್ ಎಲ್ಲೂ ಉಪಯೋಗಿಸ್ತೀರಾ? ಮೊಬೈಲ್ ನಂಬರ್ ಹಾಕಿ ಲಕ್ಕಿ ನಂಬರ್ ಇಟ್ಕೊಂಡ್ರೆ ನಿಮಗೇನು ಫೋನ್ ಮಾಡಿ ಹಣ ಹಾಕ್ತಾ ಇದೀವಿ ಅಂತ ಹೇಳ್ತಾರಲ್ಲ. ನೋ, ದಟ್ ಈಸ್ ನಾಟ್ ದಿ ಇದು. ಮೊದಲು ಈ ಒಂದು ನಕ್ಷತ್ರ ನಾಡಿ ನಮಗೆ ಬಹಳಷ್ಟು ಸಹಾಯ ಮಾಡುತ್ತೆ, ಯಾವ ದಿಕ್ಕಲ್ಲಿ ಹೋಗಬೇಕು, ಯಾವ ದಿಕ್ಕಲ್ಲಿ ಹೋಗಬಾರ್ದು ಅಂತ. ಫೆಬ್ರವರಿ 16 ಬೆಡ್ರೂಮ್ ಅಲ್ಲಿ ಯಾವ ದೇವರು? ಯಾವ ದೇವರು ಹಾಕಂಗಿಲ್ಲ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬೆಡ್ರೂಮ್ ಅಲ್ಲಿ ದೇವರ ಫೋಟೋಕ್ಕೆ ನಿಷೇಧ. ಗಣಪತಿ ಆಗಿರ್ಬೋದು, ಹೂ ಇಸ್ ಸನ್ಯಾಸಿ, ಕೃಷ್ಣ ಆಗಿರ್ಬೋದು, ಕಾನ್ಫ್ಲಿಕ್ಟಿಂಗ್, ರಾಮ ಆಗಿರ್ಬೋದು, ಶ್ರೇಷ್ಠ ರಾಜ, ಎಲ್ಲವೂ ಕೂಡ ನಿಷಿದ್ಧ. ಬೆಡ್ರೂಮ್ ಅಲ್ಲಿ ದೇವರ ಮನೆ ಇದ್ದರೆ ಫೈನಾನ್ಷಿಯಲ್ ಕ್ರಂಚಸ್ ಜಾಸ್ತಿ ಆಗುತ್ತೆ. ಒಂದು ಫೋಟೋ ಅಲೋ. ತಾಯಿ ಯಶೋಧ ಕೃಷ್ಣನ ಜೊತೆ ಇರ್ತಕ್ಕಂಥದ್ದು ಒಂದು ಮಾತ್ರ, ಅದು ಬಾಲಕೃಷ್ಣ, ಚಿಕ್ಕ ಕೃಷ್ಣ. ಉಡುಪಿಯ ಶ್ರೀಕೃಷ್ಣ, ಅದು ತಾಯಿ ಜೊತೆ ಇರ್ತಕ್ಕಂಥ ಫೋಟೋ. ಮಾ ಯಶೋಧ, ಇದೊಂದು ಯಾವ ದಿಕ್ಕಲ್ಲಿ ಬೇಕಾದ್ರೂ ಹಾಕ್ಬೋದು. ನಮಸ್ಕರಿಸಿ, ಬೆಳಿಗ್ಗೆ ಎದ್ದು ನಾವು ನಮಸ್ಕಾರ ಮಾಡ್ಬೇಕು ಸರ್ ಅಂದ್ರೆ ಅದನ್ನೇ ನಮಸ್ಕರಿಸಿ. ಈ ಒಂದು ಬ್ರಹ್ಮಾಂಡಕ್ಕೆ ಭಗವಂತನನ್ನ ಆಡಿಸಿ ಬೆಳೆಸಿ ಕೊಟ್ಟಿರ್ತಕ್ಕಂಥ ತಾಯಿಗೆ 2 ತಾಯಿ, ಕೃಷ್ಣನಿಗೆ 2 ತಾಯಿ. ಸೊ ಒಂದು ಫೋಟೋ ಮಾತ್ರ ಅಲೌಡ್. ಕಾಲ್ಸ್ ಬರ್ತದೆ, ತಗೋಣ. ನಮಸ್ತೆ, ನಮಸ್ಕಾರ, ಮಾತಾಡಿ. ಹಲೋ ಸರ್, ನಮಸ್ತೆ. ಹೇಳಿ ಸರ್, ನಮ್ಮ ಅಣ್ಣಾರ ಬಗ್ಗೆ ಕೇಳಬೇಕಿತ್ತು ಸರ್. ಹೇಳಿ. ಸಂಖ್ಯಾಶಾಸ್ತ್ರ ಕೇಳಬೇಕಾಯ್ತು ಸರ್. ಅವರು ಒಂದು ಷೇರು ಮಾರ್ಕೆಟ್ಗೆ ದುಡ್ಡು ಹಾಕಿ 1 to 240 ನಂಬರ್ ಹೇಳಿ ಸರ್. 9. ಒಂದು ನಿಮಿಷ ವೆಯ್ಟ್ ಮಾಡಿ. ಏಳನೇ ಮನೆ ಶನಿ, 2ನೇ ಮನೆ ಮಂಗಳ, 5ನೇ ಮನೆ ಶುಕ್ರ. 5ನೇ ಮನೆ ಶುಕ್ರ 9, 8, 11, 9, 12 ಶುಕ್ರನೇ ಬಂದಿದೆ. ಶುಕ್ರನಲ್ಲಿ 2022 ಮಾರ್ಚ್ ಆದ್ಮೇಲೆ ಸೂರ್ಯ, ಶುಕ್ರನ ಕಾಂಬಿನೇಷನ್ 5, 8, 12. ಶುಕ್ರ 11 ಬಂದಿದೆ, 9, 12 ಸ್ವಲ್ಪ ಲಾಭ ಅಷ್ಟೇ, ಇನ್ನು ನಷ್ಟವೇ ಅಲ್ಲಿ ಸ್ವಲ್ಪ ಮೇಜರ್ ಆಗಿ. ಹೇಳಿ. ಅವ್ರ ಬಗ್ಗೆ ಕೇಳಬೇಕಿತ್ತು ಸರ್. ದುಡ್ಡು ಬರುತ್ತೋ ಇಲ್ವೋ ಅಂತ ಕೇಳೋಣ. ಕಷ್ಟ. 2 ಬರಬೇಕು, 2 ಅಂತ ಇರಬೇಕು. 2, 5, 11 ಕಾಂಬಿನೇಷನ್ ಬೇಕು. ಹಿಟ್ ಥಿಯರಿಲಿ ಬರೀ 11 ಸಣ್ಣದಾಗಿ ಲಾಭ ಅಷ್ಟೇ.
ರೂಪಾಯಿ ಹಾಕಿದ್ರೆ 11 ರೂಪಾಯಿ, ಅದ್ರಲ್ಲೇನು ಮಜಾ ಇಲ್ಲ. 2 ಬರಬೇಕು, 5 ಬರಬೇಕು, 11 ಬರಬೇಕು, ಕಾಂಬಿನೇಷನ್. ಹಿಟ್ ಥಿಯರಿಲಿ 11 ಲಾಭ ಬರುತ್ತೆ, ಬಟ್ ಹೆಚ್ಚಿಗೆ ಲಾಭ ಇಲ್ಲ. 2 ಕಾಂಬಿನೇಷನ್ ಬಂದ್ರೆ ಅಡ್ವಾಂಟೇಜು. ಮಿಕ್ಸ್ ಅಲ್ಲಿ 12 ಇದೆ, 8 ಇದೆ. ಕೆಲವು ಕಂಪನಿಗಳಲ್ಲಿ ಲಾಸ್ ಮಾಡ್ಕೊಳ್ತಾರೆ, ಕೆಲವು ಕಂಪನಿಗಳಲ್ಲಿ ಬರುತ್ತೆ 8 and 5. ಆದರೆ ಸ್ವಲ್ಪ 8 ಇರೋದ್ರಿಂದ ಅಬ್ಸ್ಟಕಲ್ಸು, ಲಾಸು ಸ್ವಲ್ಪ ತೋರಿಸ್ತಕ್ಕಂಥದ್ದು. ಎಲ್ಲ ಒಂದು ಚೂರು ಹಾಕಿರ್ತಕ್ಕಂಥ ಬಂಡವಾಳನ ಮಾತ್ರ ಸ್ವಲ್ಪ ವಾಪಸ್ ತಗೊಳ್ಬೋದೇ ಹೊರತು ಇದರಲ್ಲಿ ಹೆಚ್ಚಿನ ಲಾಭ ಇಲ್ಲ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಹಾಗೆ ವೀಕ್ಷಕರಲ್ಲಿ ಒಂದು ವಿಚಾರ, ಶೇರ್ ಮಾಡ್ಕೊಳ್ತಕ್ಕಂಥದ್ದು ಬಿಸ್ನೆಸ್ ಅಲ್ಲ, ಅದು ಜೂಜಿಗೆ ಸಮಾನ. ನನ್ನ ಶಾಸ್ತ್ರದ ಮುಖಾಂತರ ಹೇಳ್ತಾ ಇದ್ದೀನಿ, ಶೇರ್ ಮಾರ್ಕೆಟ್ ಅಂತಕ್ಕಂಥದ್ದು ಒಂದು ರೀತಿ ಎಕ್ಸಿಕ್ಯೂಟಿವ್ ಜೂಜ್. ಅದು ಇನ್ನೊಂದು ಕಂಪನಿ ಮೇಲೆ ದುಡ್ಡು ಹಾಕಿ ನೋಡೋದು ಬರುತ್ತೋ ಇಲ್ವೋ ಅಂತ. ಕುದುರೆ ಓಡುತ್ತೋ ಇಲ್ವೋ, ಏನ್ ಡಿಫರೆನ್ಸ್ ಅದರಲ್ಲಿ ಹೇಳಿ? ಶೇರ್ ಮಾರ್ಕೆಟ್ಗೂ ಕುದುರೆ ರೇಸ್ಗೂ ಏನ್ ಡಿಫರೆನ್ಸ್? ವಾಟ್ ಆರ್ ದಿ ಡಿಫರೆನ್ಸಸ್? 10 ಕುದುರೆ ನಿಂತಿದೆ, ಯಾವ ಕುದುರೆ ಓಡಿ ಪ್ರೈಸ್ ಗೆಲ್ಲುತ್ತೆ? ಬಾಲಕ್ಕೆ ಕಟ್ತಕ್ಕಂಥದ್ದು. 10 ಕಂಪನಿ, ಯಾವ ಕಂಪನಿ ಉದ್ಧಾರ ಆದ್ರೆ ನಂಗೆ ದುಡ್ಡು? ಸ್ವಲ್ಪ ಆಲೋಚನೆ ಮಾಡಿ. ಅದೊಂಥರ ಬೆಟ್ಟಿಂಗ್ ತರ. ಅದು ಶೇರ್ ಮಾರ್ಕೆಟ್ ಅಂತಕ್ಕಂಥದ್ದು ಯಾವುದೇ ಬುದ್ಧಿ, ಎಂಥ ಬುದ್ಧಿವಂತ ಶೇರ್ ಮಾರ್ಕೆಟ್ಗೆ ಟ್ರೈನಿಂಗ್ ಬೇರೆ 1.5 ಲಕ್ಷ ಕೊಟ್ಟು ಹೋಗ್ತಾರೆ. ಇದುವರೆಗೂ ಕೋಟ್ಯಾಧಿಪತಿ ಆಗಿರೋರು ನೋಡೇ ಇಲ್ಲ. ಒಂದೊಂದು ಕ್ಲಾಸಲ್ಲಿ ನಮ್ಮ ನಕ್ಷತ್ರ ನಾಡಿಗೆ ತುಂಬಾ ಜನ ಬಂದು 1.5 ಲಕ್ಷ ಟ್ರೈನಿಂಗ್ 10 ದಿವಸ ಆಚೆ ಕಡೆ ಕರ್ಕೊಂಡು ಹೋಗಿ ಟ್ರೈನ್ ಮಾಡ್ತಾರೆ, ಶೇರ್ ಮಾರ್ಕೆಟ್ ಅಲ್ಲಿ ಹೇಗೆ ದುಡ್ಡು ಮಾಡಬೇಕು ಅಂತ. 150 ಜನನ್ನು ಕರ್ಕೊಂಡ್ಬಂದು ಶೇರ್ ಮಾರ್ಕೆಟ್ ಕಲ್ತಾದ್ಮೇಲೆ 150 ಜನನು 1 ವರ್ಷ ಆದ್ಮೇಲೆ ನೀವು ಏನೇನು ಎಷ್ಟೆಷ್ಟು ದುಡ್ಡು ಮಾಡಿದ್ರೆ ಹೇಳ್ರಿ ಅಂದ್ರೆ 3/4 ಜನ ದುಡ್ಡೇ ಮಾಡಿರಲ್ಲ. ಇನ್ನ 1/4 ಭಾಗ ಜನದಲ್ಲಿ ಸ್ವಲ್ಪ ಬಂದಿರುತ್ತೆ. ಇನ್ನು 5% ಅಲ್ಲಿ ಪರವಾಗಿಲ್ಲ, 1 2 ಅವನರಲ್ಲಿ 257 ಇರೋನ್ ಬರ್ತಾನೆ. ದುಡ್ಡು ಮಾಡಿರೋನ್ ಯಾರು? ಶೇರ್ ಮಾರ್ಕೆಟ್ ಹೇಳ್ಕೊಡ್ತಾನಲ್ಲ ಹಿಂಗ್ ಮಾಡಿ ಅಂತ, ಅವನ್ ದುಡ್ಡು ಮಾಡಿದಾನೆ, ಅವನ್ ಬುದ್ಧಿವಂತ. ಕಲಿಯೋರು ನೀವು ಯಾರು ಬುದ್ಧಿವಂತರಲ್ಲ. ಯಾಕೆಂದ್ರೆ ಶೇರ್ ಮಾರ್ಕೆಟ್ ಡಿಪೆಂಡ್ಸ್ ಆನ್ ದಿ ಬಿಸ್ನೆಸ್ ಅಲ್ಲಿರ್ಬೋದು, ಬಟ್ ಆದ್ರೆ ನಿಮ್ಮ ಯೋಗ ಮತ್ತು ಯೋಗ್ಯತೆಗೆ ಸ್ವಲ್ಪ ನಿಲ್ಕಲ್ಲ. ಅದು ಅರ್ಥ ಆಯ್ತಲ್ಲ? ವೆರಿ ಡೇಂಜರಸ್ ಅಂಡ್ ಡೇಂಜರಸ್ ಶೇರ್ ಮಾರ್ಕೆಟ್ ಇದೆಯಲ್ಲ, ಮನೆ ಮಠ ಮಾರ್ಕೊಂಡು ಹೋಗ್ಬಿಡುವಂಥದ್ದು. ಕಂಪನಿಗೆ ಆಗ್ತಿರೋ ದುಡ್ಡು ಮಾಡ್ತಿರೋ ಶೇರ್ ಮಾರ್ಕೆಟ್ ಅಲ್ಲಿ 100 ಜನ ತಗೊಂಡ್ರೆ 80 ಜನ ಫ್ಲಾಪ್ ಆಗಿರೋರೆ. 80 ಪೀಪಲ್. ಯು ಗೋ ಟು ಎನಿ ಟ್ರೈನಿಂಗ್, ಆ ಟ್ರೈನರೇ ದುಡ್ಡು ಮಾಡಿ ತೋರಿಸ್ಲಿ ನೋಡೋಣ. ದಿ ಸೇಮ್ ಟ್ರೈನರ್, ಲೆಟ್ ಇಮ್ ಮೇಕ್ 100 crores 200 crores ಅಂಡ್ ಶೋ ಇಟ್. 10 ಕೋಟಿ ಮಾಡ್ಲಿ ಸಾಕು, ಜಾಸ್ತಿ ಬೇಡ. ಮಾಡಿಲ್ಲ. ಈ ಶೇರ್ಸ್ ಅಂತಕ್ಕಂಥದ್ದು ನಾನು 20 ವರ್ಷದಿಂದ ನೋಡ್ತಾ ಇದ್ದೀನಿ. 20 ವರ್ಷ ನೋಡ್ತಾ ಇರ್ತಾರೆ. ಅಲ್ಲಿ ಮೂವ್ ಆಗ್ತಾ ಇರುತ್ತೆ, 5 ಕೋಟಿ 6 ಕೋಟಿ ಆಗ್ತಾ ಇರುತ್ತೆ. ಸಡನ್ ಆಗಿ ಅಲ್ಲಿ ಏನೋ ದಶಾ ಭುಕ್ತಿ ಚೇಂಜ್ ಆಯ್ತು, ಟಕ್ ಅಂತ ಇನ್ನೊಂದು 5 ಕೋಟಿ ಮಾಡಿರ್ತಾರೆ ಒಂದು 10 ವರ್ಷದಲ್ಲಿ. ಒಂದು 3 ಕೋಟಿ ಇದಕ್ಕೆ ಹಾಕಿದ್ರೆ ಟಕ್ ಅಂತ ಇಂಪ್ರೂವ್ ಆಗ್ಬಿಟ್ರೆ 3 ಕೋಟಿಗೆ ಮಲ್ಟಿಪ್ಲೈ ಮಾಡ್ತಾರೆ, ಕ್ಯಾಲ್ಕುಲೇಟ್ ಇಟ್ಕೊಳ್ತಾರೆ. ಶೇರ್ಸ್ 10 ರೂಪಾಯಿ ಜಾಸ್ತಿ ಆಗ್ಬಿಟ್ರೆ 10 ಮಲ್ಟಿಪ್ಲೈ ಆಗ್ಬಿಡುತ್ತೆ ಅಂತ. 10 ಮೈನಸ್ ಆದ್ರೆ ಎಷ್ಟು ಮಲ್ಟಿಪ್ಲೈ ಈ ಕಡೆ ಆಗುತ್ತೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡಲ್ಲ. ಯಾರ್ಯಾರು ಶೇರ್ಸ್ ನಿಮ್ಮ ಫ್ರೆಂಡ್ಸು ಅವ್ರಿಗೆ ಹೇಳಿ, ಈ ವಿಡಿಯೋನ ತೋರಿಸಿ, ಈ ವಾಹಿನಿ ಬಂದಿರತಕ್ಕಂಥದ್ದು ತೋರಿಸಿ, ನೀವು ಆಟ ಆಡ್ತಾ ಇರೋದು ಜೂಜಾಡ್ತಾ ಇದೀವಿ. ಹಣ ಹಾಕಿ ನೋಡೋದು, ಅದ್ರಲ್ಲಿ ಏನು ಕಷ್ಟ ಏನಿಲ್ಲ. ಸುಮ್ಮನೆ ಟ್ರೆಂಡ್, ಮಾರ್ಕೆಟ್ ಟ್ರೆಂಡ್ಸ್, ಬುಲ್ಲಿಶ್, ಬೇರಿಶ್, ಇಂಟ್ರಾ ಟ್ರೇಡ್ ಅಷ್ಟೇ. ಇನ್ನೇನಿದೆ ಅದರಲ್ಲಿ? ಏನು ರಾಕೆಟ್ ಸೈನ್ಸ್ ಅದು? ಅದಕ್ಕೆ ಹೋಗಿ ಟ್ರೈನಿಂಗ್ ಮಾಡಕ್ಕೆ ಒಂದು ದೊಡ್ಡ ರಾಕೆಟ್ ಸೈನ್ಸ್. 1.5 ಲಕ್ಷ ಅಂತ ಟ್ರೈನಿಂಗ್. ಗ್ಯಾರಂಟಿ ಕೊಡ್ತಾರ? 1.5 ಲಕ್ಷ ಬಂಡವಾಳ ಹಾಕ್ತೀನಪ್ಪ, ನನಗೇನು ಬೇಡ, ತಿಂಗಳ ಒಂದು 10,000 15,000 ಅದ್ರಲ್ಲಿ ಬಂದ್ರೆ ಸಾಕು. ವೆರಿ ವೆರಿ ಕೇರ್ಫುಲ್ ಆಗಿ ಆಡ್ತಾರೆ. ಚೂಚೂರೇ ಮಾಡ್ಕೊಳ್ಳೋರು ಇದ್ದಾರೆ, 3,000 4,000 ಅಷ್ಟೇ. ಅದು ಕೆಲ್ಸಕ್ಕೆ ಹೋದ್ರೆ ಅಷ್ಟೇ ಬರುತ್ತೆ. ಅದು ಟೆನ್ಷನ್ ವಿತ್ ಟೆನ್ಷನ್. ಅದು ಕೆಲ್ಸಕ್ಕೆ ಹೋದ್ರೆ 15,000 ಆರಾಮಾಗಿ ಸುಮ್ಮನೆ ನೆಮ್ಮದಿಯಾಗಿರ್ಬೋದು. ತಿಂಗಳ ಎಲ್ಲ ಹೋದ್ರೂ 8,000 10,000 ಸಂಪಾದನೆ ಮಾಡಿರ್ತಾರೆ. ಅದರಲ್ಲಿ ಒಂದು ಸ್ವಲ್ಪ ಅಯ್ಯೋ ದುಡ್ಡು ಹಾಕ್ಬಿಟ್ಟು ಹೋಯ್ತು, ಇನ್ನೊಂದು ಯಾವ್ದಾರು ಅದನ್ನು ತೆಗೆದು ಇದಕ್ಕೆ ಹಾಕೋದು. ಎಂಥ ಟೆನ್ಷನ್ ಕೆಲಸ ಅದು, ಜೂಜಿನ ಕೆಲಸ. ಈ ಕುದುರೆ ಓಡಿಲ್ಲ, ಆ ಕುದುರೆ ಓಡಿಲ್ಲ, ಎಲ್ಲೋ ಅದು ಸುಮ್ಮನೆ ಅದು ಲಾಭ ಅಷ್ಟೇ. ಕಂಪ್ಲೀಟ್ ಆಗಿ ಬರಬೇಕು ಅಂತಂದ್ರೆ ವೆರಿ ವೆರಿ ಡಿಫಿಕಲ್ಟ್. ಶೇರ್ ಮಾರ್ಕೆಟ್ ಅಲ್ಲಿ ನೀವೇನಾದ್ರು ಹೋದ್ರೆ
ನಿಮ್ಮ ಪೋಷಕರು, ಎಸ್ಪೆಷಲಿ ಇಲ್ಲಿ ಯಾರ್ಯಾರು ವಾಹಿನಿ ಕೇಳ್ತಾ ಇದ್ರೆ, ಪೋಷಕರು ನಿಮ್ಮ ಮಕ್ಕಳನ್ನ ಶೇರ್ ಕಡೆ ಹೋಗೋಕ್ಕೆ ಫಸ್ಟ್ ಅವಾಯ್ಡ್ ಮಾಡಿ. ಶೇರ್ ಅಂತ ಒಂದು ಬಾಯಲ್ಲಿ ಬಂದ್ರೆ ಫಸ್ಟ್ ಸ್ಟಾಪ್ ಮಾಡಕ್ಕೆ ಹೇಳಿ. ದಿ ಮೋಸ್ಟ್ ಡೇಂಜರಸ್ ಯಂಗ್ಸ್ಟರ್ಸ್ ಸ್ಟೈಲ್ ಕೋಶೆಂಟ್ ಅವರೆಲ್ಲ. ನಾವು ಸ್ಟೈಲ್ ಮಾಡ್ತೀವಿ, ಸ್ಟೈಲ್ ಕೋಶೆಂಟ್. ದುಡ್ಡು ತಗೊಂಡು ಯಾರೋ ನನ್ನ ಮಗ ಶೇರ್ಗೆ ಮಾಡ್ತಾರಂತೆ, ಅದೇನೇನೋ ಮಾಡಿದಾನೆ ಅವನು, ಶೇರಲ್ಲಿ ಒಂದು 10,000 ಹಾಕ್ದ, ನಮ್ಗೆ 15,000 ವಾಪಸ್ ಕೊಟ್ಟ. ನಿಮಗೂ ಟೆಂಪ್ಟು, ಪೋಷಕರಿಗೂ ಟೆಂಪ್ಟು. 10,000 5,000 ಸಂಪಾದನೆ ಮಾಡ್ಬಿಟ್ಟ, ಪರವಾಗಿಲ್ವೇ? 1 ವರ್ಷತಿ ಕಾಯ್ಕೊಂಡಿದೆ ನಿಮ್ಮ ಮನೆ ಮಠ ಎಲ್ಲ ಬೀದಿಗೆ ಹೋಗಕ್ಕೆ ಕಾಯ್ಕೊಂಡು, ಅದು ಅದೇ ಬಂಡವಾಳ. ಮೊದಲ 5,000 ಬಂತಲ್ಲ ನಿಮಗೆ, ರಾಹುವಿನ ತತ್ವ ಬಂತು, ಸ್ಟಾರ್ಟ್ ಆಯ್ತು. ನಿಮಗೆ ಆಸೆ ಅನ್ನೋದು ಅಲ್ಲಿ ತೋರಿಸ್ತು. ಯಾಕೆ? ನಿಮಗೆ ನೀರೊಳಗೆ ಮುಳುಗ್ಸಕ್ಕೆ. ಸೂಸೈಡ್ ಮಾಡ್ಕೊಂಡಿದ್ದಾರೆ ಶೇರ್ಸ್ಗೆ ಹೋಗಿ. ಕೆಲ್ಸಕ್ಕೆ ಹೋಗಿ ಯಾರು ಸೂಸೈಡ್ ಮಾಡ್ಕೊಂಡಿಲ್ಲ. ಬಿಸ್ನೆಸ್ ಯಾವುದೋ ಒಂದು ಮಾಡಿ ಸೂಸೈಡ್ ಮಾಡ್ಕೊಂಡಿಲ್ಲ. ಎಷ್ಟೋ ರಂಗದಲ್ಲಿ ನೋಡಿದೀವಿ. ಹೋಟ್ಲ್ ಹಾಕಿದ್ರು ಲಾಸ್ ಆಯ್ತು, ಮನೆಗೆ ಬಂದಿದ್ದಾರೆ, ಊಟ ಮಾಡ್ತಾ ಇದ್ದಾರೆ ನೆಮ್ಮದಿಯಾಗಿ. ಯಾವುದೋ ಒಂದು ಅಂಗಡಿ ಹಾಕಿದ್ರು, ಕಬ್ಬಣದ ಬಿಸ್ನೆಸ್ ಮಾಡಿದ್ರು, ಲಾಸ್ ಆಯ್ತು, ಮನೆಗೆ ಬಂದಿದ್ದಾರೆ. ಶೇರ್ಸ್ ಅನ್ನೋದು ಎಳೆಯುತ್ತೆ, ಮನೆ ಮಾರ್ಸುತ್ತೆ. ಇವತ್ತಲ್ಲ ನಾಳೆ ಅದ್ರಲ್ಲಿ ಏನೋ ತೆಗಿತೀನಿ ನಾನು ಒಂಥರ ಕುಬೇರನ ಮೊಮ್ಮಗ. ನಾನು ಕುಬೇರನ ಹತ್ರ ದುಡ್ಡಿದೆ, ಅವನ ಮಗನ ಹತ್ರ ದುಡ್ಡಿದೆ, ಮೊಮ್ಮಗನ ಹತ್ರ ಇರಲ್ವಾ? ಶೇರ್ಸ್ ಅಲ್ಲಿ ತೆಗಿತೀನಿ. ಯಾಕಂದ್ರೆ ಕುಬೇರನ ಅಂಶ ನನ್ನಲ್ಲಿದೆ. ಇಟ್ ಈಸ್ ಒನ್ ಆಫ್ ದಿ. ಹೋಗ್ಬೇಡಿ. ಕಲಿಯುಗದಲ್ಲಿ ಇನ್ನೂ ಜಾಸ್ತಿ ಜನ ಹೋಗ್ತಾರೆ. ನಾನು ಹೋಗ್ಬೇಡಿ ಅಂತ ಒಂದು 10% ಹೇಳ್ಬೋದು. 90% ದೇ ಆರ್ ರಶಿಂಗ್. ಅದೇ ತರ IAS KS ಆಗಿದೆ ಇವತ್ತು. ಬೇಕಾದಷ್ಟು ಟ್ರೈನಿಂಗ್ ಸೆಂಟರ್ಗಳು ಇರೋದಷ್ಟೇ ಸೀಟ್ಸ್. ಮುಂಚೆ ಎಷ್ಟಿತ್ತು ಸೀಟ್ಸ್? 10 ವರ್ಷದ ಹಿಂದೆ ಅಷ್ಟೇ ಸೀಟ್ಸ್ ಇರೋದು. ಇನ್ನು ಸೀಟ್ಸ್ಗಳು ಕಮ್ಮಿ ಆಗುತ್ತೆ. ಗವರ್ಮೆಂಟ್ ಎಲ್ಲ ಕಮ್ಮಿ ಆಗ್ಬಿಡುತ್ತೆ, ಅವ್ರ ಫಂಡಿಂಗ್ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. IAS ಆಸ್ಪಿರೆಂಟ್ಸ್ ಇಂದ ನಾವು ದುಡ್ಡು ಮಾಡಕ್ ಒಳ್ಳೆ ಐಡಿಯಾ ಅಲ್ವಾ? ಅವ್ರದ್ದು ಒಳ್ಳೆ ಐಡಿಯಾ, ಸಖತ್ ಐಡಿಯಾ. ಅದು ಟ್ರೈನಿಂಗ್ ಸೆಂಟರ್ಸ್ 1.5 ಲಕ್ಷ 2 ಲಕ್ಷ ಕೊಡ್ತಾರೆ. ನಿಮ್ಮ ಜಾತಕದಲ್ಲಿ ಇಲ್ಲಿ ನೋಡ್ಕೊಂಡು ಹೋಗಿ ಸಣ್ಣ ಇನ್ವೆಸ್ಟ್ಮೆಂಟ್ ಮಾಡಿ. ಬರೀ ಅದು ನಿಮ್ಗೆ ಡೈರೆಕ್ಷನ್ ಕೊಡುತ್ತೆ. ನಮ್ಮ ನಕ್ಷತ್ರ ನಾಡಿ ನಿಮಗೆ IAS ಮಾಡಿಸೋದು ಒಂದೇ ಅಲ್ಲ, ಮೆಡಿಕಲ್ ಮಾಡೋದು ಒಂದೇ ಅಲ್ಲ, ನಿಮಗೆ ಡೈರೆಕ್ಷನ್ ಕೊಡುತ್ತೆ. ಅದಿಲ್ಲ ಅಂದ್ರೆ ನೆಕ್ಸ್ಟ್ ಆಪ್ಷನ್ ಏನು ಅಂತ ಕೊಡುತ್ತೆ. IAS ಕೊಡಲ್ಲ ನಿಮಗೆ. IPS ಏನೋ ಹೋಗ್ತಾರಲ್ಲ, ಪೋಷಕರು ಕಳಿಸ್ತಾರಲ್ಲ 1.5 ಲಕ್ಷ 2 ಲಕ್ಷ. ಯಾವಾಗ ನಂಬ್ತಾರೆ ಅಂದ್ರೆ ಎಲ್ಲ ಸೋಲ್ತಾರೆ. ಸೋತಾದ್ಮೇಲೆ ಬರ್ತಾರೆ ಇಲ್ಲಿ, ಅಯ್ಯೋ ಕಾಂಬಿನೇಷನ್ ಇರಲಿಲ್ಲ. ಹೋಗಿನ ಮುಂಚೆ ವಿ ಡೋಂಟ್ ಬಿಲೀವ್ ಅಸ್ಟ್ರಾಲಜಿ. ಅವ್ರಿಗೆ ಗೊತ್ತಿದ್ರೆ ತಾನೆ ಸಬ್ಜೆಕ್ಟ್ ಬಿಲೀವ್ ಮಾಡೋಕ್ಕೆ, ಗೊತ್ತಿದ್ರೆ ತಾನೆ ಬಿಲೀವ್ ಮಾಡೋಕ್ಕೆ. ಇದನ್ನ ತಲೆ ಹಾಕೋಬೇಕು. ಮೊನ್ನೆ ಯಾರೋ ಅಸ್ಟ್ರಾಲಜರ್ಸ್ ಜೈಲ್ಗೆ ಹೋದ್ರು, 3 ಜನ. ಅಸ್ಟ್ರಾಲಜರ್ ಅಂತ ಕರೆಸ್ಕೊಳ್ತಾರೆ. ಅಸ್ಟ್ರಾಲಜರ್ಸ್ಗೆ ಒಂದು ಸರ್ಟಿಫಿಕೇಶನ್ ಇರ್ಬೇಕು ಯಾವಾಗಲೂ. ಈ ಸಮಾಜನೂ ಹಂಗೆ, ಈ ವಾಹಿನಿ ಹೇಳೋರು ಹಂಗೇನೆ. ಸರ್ಟಿಫಿಕೇಶನ್ ಏನಾದ್ರು ತೋರಿಸ್ಬಿಟ್ಟು ಆಮೇಲೆ ಅವ್ರನ್ನ ಅಸ್ಟ್ರಾಲಜರ್ಸ್ ಅಂತ ಹೇಳ್ರಿ, ಕಳ್ಳರು ಅಂತ ಸರ್ಟಿಫೈ ಮಾಡಿ. ಈ ಹೆಸರಿಟ್ಕೊಂಡು, ಜ್ಯೋತಿಷ್ಯದ ಹೆಸರಿಟ್ಕೊಂಡು ಕಳ್ತನ ಮಾಡಿದ್ರು ಅಂತ ಹೇಳಿ ಒಬ್ಬ ಅಸ್ಟ್ರಾಲಜರ್ ಮೋಸ ಮಾಡ್ದ ಅಂತ ಬರ್ತಾ ಇದೆ. ವೇರ್ ಆಸ್ ಈ ಲರ್ನ್ಟ್ ಅಸ್ಟ್ರಾಲಜಿ? ಫಸ್ಟ್ ಆಫ್ ಆಲ್ ಆ ಸ್ಟೇಟ್ಮೆಂಟೇ ತಪ್ಪು. ಈ ಜರ್ನಲಿಸಮ್ ಅಲ್ಲಿ ಸ್ಟೇಟ್ಮೆಂಟ್ಗಳು ಸರಿಯಾಗಿ ಬರದೇ ಇರ್ತಕ್ಕಂಥದ್ದು. ಒಳ್ಳೆ ಕೆಲಸ ಮಾಡ್ತಾರೆ, ಹೈಲೈಟ್ ಮಾಡ್ತಾರೆ ಸಮಾಜದಲ್ಲಿ ಹಿಂಗಿದೆ ಅಂತ. ಬಟ್ ಅಸ್ಟ್ರಾಲಜರ್ ಅಂತ ನೀವೇ ಅವ್ರನ್ನ ಹೆಂಗೆ ನೀವು ಸರ್ಟಿಫೈಡ್ ಮಾಡಿದ್ರಿ? ಒಂದು 4 ಇಂಟರ್ವ್ಯೂ ಮಾಡಬೇಕು. ಒಂದು ಅಸ್ಟ್ರಾಲಜಿಸ್ಟ್ ಕೂತ್ಕೊಂಡು, ಅವ್ರಿಗೆ ಅಸ್ಟ್ರಾಲಜಿ ಬಗ್ಗೆ ಗೊತ್ತಾ, ವಾಟ್ ಈಸ್ ದಿ ವೆಲಾಸಿಟಿ, ಸ್ಪೀಡ್ ಎಷ್ಟು, ಕೆಪ್ಲರ್ಸ್ ಲಾ ಗೊತ್ತಾ? ಅಸ್ಟ್ರಾಲಜಿ ಗೊತ್ತಿರೋರಿಗೆ ಕೆಪ್ಲರ್ಸ್ ಲಾ ಗೊತ್ತಿರಬೇಕು. ಕೆಪ್ಲರ್ಸ್ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಬೇಸಿಸ್ ಮೇಲೆನೆ ಅಸ್ಟ್ರಾಲಜಿ ಇರೋದು. ಯು ಶುಡ್ ನೋ ಕೆಪ್ಲರ್ಸ್ ಲಾ. ರಿಲೇಟಿವಿಟಿ ಬಗ್ಗೆ ಗೊತ್ತಿರಬೇಕು. ಮೋಷನ್ ಆಫ್ ರಿಲೇಟಿವಿಟಿ ಗೊತ್ತಿರಬೇಕು. ಮ್ಯಾಟರ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಪಾರ್ಟಿಕಲ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಅಣು, ಅವೆಲ್ಲ ಬಂದಿರತಕ್ಕಂಥ ನಮ್ಮ ವೇದದಿಂದ ಬಂದಿರತಕ್ಕಂಥದ್ದು. ಅದಕ್ಕೆ ಇವತ್ತಿನ ದಿವಸ ಕಾಂಪೌಂಡರ್ ಅಂತ ಕರಿತೀನಿ ಅವ್ರನ್ನೆಲ್ಲ. ಆ ಕಾಂಪೌಂಡರ್ ಹತ್ರ ಹೋಗಿ ನಿಮ್ ಜೀವನನ ಕೇಳ್ತೀರಾ, ಜ್ಯೋತಿಷ್ಯನ ಬೈತೀರಾ. ಸರ್ಟಿಫೈಡ್ ಅಸ್ಟ್ರಾಲಜರ್ ಇರಬೇಕಿಲ್ಲಿ. ನೀವು ಹೋದ್ರೆ ಅಲ್ಲಿ ಬೋರ್ಡ್ ಅಲ್ಲಿ ಹಾಕೊಂಡಿರ್ಬೇಕಲ್ಲಿ ಯಾರ್ಯಾರು ನಿಮಗೆ ಒಂದು ಪ್ರಶಸ್ತಿ ಕೊಟ್ಟಿರಬೇಕು ಜ್ಯೋತಿಷ್ಯದಲ್ಲಿ. ಅಟ್ಲೀಸ್ಟ್ ಅಲ್ಲೊಂದು ಪ್ರಮಾಣ ಪತ್ರ ಇರಬೇಕು. ಅಲ್ಲೊಂದು ಜ್ಯೋತಿಷ್ಯದಲ್ಲಿ ನಾನೊಂದು ಡಿಪ್ಲೊಮಾ ಮಾಡಿದ್ದೀನಿ ಅಥವಾ ಜ್ಯೋತಿಷ್ಯದ ಒಂದು ಸರ್ಟಿಫಿಕೇಟ್ ಇದೆ ಅಂತ ಬಂದಿರಬೇಕು. ಅವ್ರ ಹತ್ರ ಹೋಗಲ್ಲ. ವೇಷ ಹಾಕೊಂಡಿದ ತಕ್ಷಣ ಅವ್ನು ಸರ್ಟಿಫೈಡ್ ಯಾವುದು ಅಂದ್ರೆ ವೇಷ ಹಾಕೊಂಡಿರೋದು ಇಷ್ಟೇ. ಸೊ ಅವನು ಯಾರೋ IAS IPS ಅವ್ರಿಗೆ ಲಕ್ಷಗಟ್ಲೆ ದುಡ್ಡಿಡಿ, ಅದೇ ನಿಮ್ಮಲ್ಲಿರೋ ಬಂಗಾರಕ್ಕೆ ಪೂಜೆ ಮಾಡ್ಕೊಡ್ತೀವಿ, ನೀವು IAS ಆಫೀಸರ್ ಆಗ್ತೀರಾ ಅಂತ. ಎಂತ ಮೂಢನಂಬಿಕೆ.
ಅದು IAS ಓದೋರೆ ಆಸ್ಪಿರೆಂಟ್ಸೇ ಹೋಗಿ ಮೋಸ ಹೋಗಿದ್ದಾರೆ, ಅದನ್ನ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವಿಲ್ಲಿ ವಾಹಿನಿಲಿ ಇಷ್ಟೊಂದು ಹೇಳ್ತಾ ಇರ್ತೀವಿ, ಇಷ್ಟೊಂದು ವಿಚಾರ ನಾನು ಜ್ಯೋತಿಷದ ಮುಖಾಂತರ ಹೇಳ್ತಾ ಇದ್ದೀನಿ. ದಿ ಹೈಯೆಸ್ಟ್ ಬ್ಯಾನ್ ಆಗುತ್ತೆ ಅಂತ ಏನಕ್ಕೆ ಕೇಳಿ ಹೇಳ್ತಾ ಇರೋದು? ನಾನು ಹೇಳ್ತಾನೆ ಇದೀನಿ ಬ್ಯಾನ್ ಆಗುತ್ತಿದ್ದು. ವೈ ಇಟ್ ವಿಲ್ ಗೋ ಟು ದಟ್ ಲೆವೆಲ್. ಇವತ್ತು ವಿಚಾರವಾದಿಗಳು ಯಾರು ಕೇಳಿಸ್ಕೊಳ್ಳಲ್ಲ. ಬ್ಯಾನ್ ಆಗಿದ ತಕ್ಷಣ ಅಲ್ಲಿ ಕೂರಿಸ್ಬಿಡ್ತಾರೆ. ಬೇಕಾದ್ರೆ ನೋಡಿ, ನ್ಯೂಸ್ ಚಾನೆಲ್ ಪೂರ್ತಿ ಕುತ್ಕೊಂಡ್ಬಿಡ್ತಾರೆ. ಏನ್ ಹಿಂಗ್ ಕುತ್ಕೊಂಡ್ಬಿಡ್ತಾರೆ, ಬ್ಯಾನ್ ಆಗಿದ್ದೇ ಸರಿ. ಎಂಥ ಜ್ಞಾನನ ಅಜ್ಞಾನದಿಂದ ಮಾತಾಡ್ತಾ ಇರ್ತಾರೆ. ಕುತ್ಕೊಂಡ್ಬಿಡ್ತಾರಲ್ಲ ವಿಚಾರವಾದಿ ಹಿಂಗೆ. ಏನ್ರಿ ಇದೆ ಜ್ಯೋತಿಷದಲ್ಲಿ, ಹೇಳ್ರಿ ಅವ್ನ್ ಏನಾಗ್ತಾನೆ ಅಂತ ಹೇಳ್ರಿ. ಜ್ಯೋತಿಷ್ಯ ಹೇಳ್ತಿರಲ್ರಿ ನೀವು ಉದ್ಧಾರ ಆಗಿರೋದೇನ್ರಿ ನೋಡ್ರಿ, ಉದ್ಧಾರ ಆಗಿದ್ದೀರ ನೀವು. ಜ್ಯೋತಿಷ್ಯ ಅಂದ್ರೆ ಹಣೆ ಬರ ಅಷ್ಟೇ ತಿಳ್ಕೊಳ್ಳೋದು, ಇನ್ನೇನಿದೆ? ಉದ್ಧಾರ ಆಗೋದ್ರಲ್ಲಿ ಏನಾರು ಇದೆಯಾ ಅಂಶ? ಏನಿಲ್ವಲ್ಲ, ಒಂದು ಟೈಮಿಂಗ್ ಅಷ್ಟೇ. ಅಸ್ಟ್ರಾಲಜಿ ಈಸ್ ನೋನ್ ಆಸ್ ಎ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್, ಲೈಫ್ ಮ್ಯಾನೇಜ್ಮೆಂಟ್ ಜ್ಯೋತಿಷ್ಯ ಅಂದ್ರೆ. ದಯವಿಟ್ಟು ಎಲ್ಲಾ ವೀಕ್ಷಕರು ಒಂದು 10 ಜನಕ್ಕೆ ಹೇಳಿ, ಅಸ್ಟ್ರಾಲಜಿ ಈಸ್ ನಾಟ್ ರೆಮಿಡಿ. ಎಷ್ಟೋ ವಾಹಿನಿಯಲ್ಲಿ ಆ ನಕ್ಷತ್ರ ದೋಷ, ಈ ನಕ್ಷತ್ರ ದೋಷ, ಆ ನಕ್ಷತ್ರ ಹುಟ್ಟಿದ್ರೆ ಸರಿ ಇಲ್ಲ. ಹುಚ್ಚರಾಗಿದ್ದೀರಾ ನೀವು, ಖಂಡಿತ ಹುಚ್ಚರಾಗಿದ್ದೀರಾ. ಅಂತ ಪ್ರೋಗ್ರಾಮ್ಗಳು ನೋಡ್ಕೊಂಡು ಇನ್ನೂ ಜಾಸ್ತಿ ಹುಚ್ಚರಾಗಿ ಜ್ಯೋತಿಷ್ಯನ ಹುಚ್ಚುತನದಲ್ಲಿ ಹಾಕ್ತೀರಾ. ಸತ್ಯದ ಮಾತಿದು. ಎಂಥ ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಪ್ಲೇಸ್ಮೆಂಟ್ ಅಲ್ಲಿ ಕೂತಿದೆ, ದಿ ಬೆಸ್ಟ್. ನಮ್ಮ ಕ್ಲಾಸ್ಗೆ ಬಂದವ್ರಿಗೆ ಮಾತ್ರ ಹೇಳ್ತಾರಲ್ಲ, ನಮ್ಮ ಕ್ಲಾಸಲ್ಲಿ ನಕ್ಷತ್ರ ನಾಡಿ ಅನ್ನೋ ಬೆಲ್ಲ ಇದೆ, ಅದನ್ನ ತಿಂದಾಗ ಮಾತ್ರ ಗೊತ್ತಾಗುತ್ತೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಬೆಲ್ಲ ನಿಜವಾಗ್ಲೂ ರುಚಿಯಾಗಿದೆ ಅಷ್ಟೇ. ಓಡೋಗ್ಬೇಡಿ ಅಲ್ಲಿ ಇಲ್ಲಿ. ಬಂಗಾರವನ್ನು ಇಟ್ರೆ ಅದನ್ನ ಪೂಜೆ ಮಾಡ್ಕೊಡ್ತೀವಿ ಅಂತ ಹೇಳಿ IAS ಆಗ್ಬಿಡ್ತೀರಾ ಅಂತ ಹೇಳಿ, ಇನ್ನು IAS ಇನ್ನ ಕಲಿಯಕ್ಕೆ ಆಸ್ಪಿರೆಂಟ್ಸ್ ಇರೋರು ಅದು ಮೂಢನಂಬಿಕೆ ಕಡೆ ಹೋಗ್ತಾ ಇದ್ದಾರೆ. ದೇ ಆರ್ ನಾಟ್ ಆಸ್ಕಿಂಗ್ ಅಸ್ಟ್ರಾಲಜಿ. ಒಬ್ಬ ಅಸ್ಟ್ರಾಲಜರ್ ಮೋಸ ಮಾಡಿದ, ಅವನು ಅಸ್ಟ್ರಾಲಜರ್ ಅಂತ ಇವ್ರು ಹೆಂಗ್ ಗೊತ್ತಾಯ್ತವನು? ಅವ್ನು ಹೆಂಗೆ ಗೊತ್ತಾಯ್ತವ್ರು ಅಸ್ಟ್ರಾಲಜರ್ ಅಂತ? ದಟ್ ಇಸ್ ದಿ ಪಾಯಿಂಟ್. ಹಾಗಿದ್ರೆ ಡಾಕ್ಟರ್ಗೆ, ಈ ಡಾಕ್ಟರ್ ಇಂದ ಈ ತರ ರ್ಯಾಕೆಟ್ ಮಾಡಿದ್ರು ಅಂದ್ರೆ ಅವನು ಓದಿರ್ಬೇಕು, MBBS ಓದಿರ್ಬೇಕು. ಒಬ್ಬ ಡಾಕ್ಟರ್ ಏನೋ ಒಂದು ರ್ಯಾಕೆಟ್ ಮಾಡ್ದ, ಒಂದು ಕಿಡ್ನಿ ರ್ಯಾಕೆಟ್ ಮಾಡ್ದ, ಅಥವಾ ಏನಾರು ಒಂದು ಹ್ಯೂಮನ್ ಟ್ರಾಫಿಕಿಂಗ್ ಮಾಡ್ದ, ಅಥವಾ ಕೃತಕವಾಗಿರ್ತಕ್ಕಂಥದ್ದು ಏನೋ ಅದು ಇದು ಜೋಡಣೆ ಮಾಡಿ ಮಾರ್ತಕ್ಕಂಥದ್ದು, ಹ್ಯೂಮನ್ ಫ್ಲೆಶ್ ಮಾರ್ತಕ್ಕಂಥದ್ದು ಏನೋ ಮಾಡ್ದ. ಸೊ ಒಬ್ಬ ಡಾಕ್ಟರ್ ಈ ರೀತಿ ಮಾಡಿದ್ದಾನೆ ಅಂದ್ರೆ ಅವನು MBBS ಓದಿರ್ಬೇಕು. ಇಲ್ಲಿ ಅಸ್ಟ್ರಾಲಜಿ ಅಂತ ಈ ವಾಹಿನಿಯವರು, ಈ ನ್ಯೂಸ್ ವಾಹಿನಿಯವರು ಪ್ರಿಫಿಕ್ಸ್ ಮಾಡ್ಬಿಡ್ತಾರೆ. ಪ್ರಿಫಿಕ್ಸ್ ಮಾಡಿದ್ರೆ ಹ್ಯಾಸ್ ಈ ರಿಯಲಿ ಲರ್ನ್ಡ್ ಇಟ್ ಟು ಆಡ್ ಹಿಮ್ ಆಸ್ ಎ ಅಸ್ಟ್ರಾಲಜರ್? ಅಸ್ಟ್ರಾಲಜಿಯನ್ನು ಸಬ್ಜೆಕ್ಟ್ ತಗೊಂಡು ಮೋಸ ಮಾಡ್ದ ಅಂತ ಹಾಕಿ ವ್ಯಾಲ್ಯೂ ಇರುತ್ತೆ. ಜ್ಯೋತಿಷ್ಯ ಅನ್ನೋ ಒಂದು ವಿದ್ಯೆನ ಅಳವಡಿಸ್ಕೊಂಡು ಮೋಸ ಮಾಡ್ದ ಅಂತ ಹೇಳಿ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಅದಕ್ಕೆ ಜನ ಅವಾಗ ದೇ ಥಿಂಕ್ ಇನ್ ದಿ ರೈಟ್ ಮ್ಯಾನರ್. ಜ್ಯೋತಿಷ್ಯ ಮೋಸ ಮಾಡ್ದ, ದಟ್ ಈಸ್ ರಾಂಗ್. ಯಾಕಂದ್ರೆ ನಾವು ಈ ಸಬ್ಜೆಕ್ಟ್ ಅಲ್ಲಿ ಇದೀವಲ್ಲ, ನಮ್ಗೆ ಅರ್ಥ ಆಗುತ್ತೆ. ಈ ಸಬ್ಜೆಕ್ಟ್ ನ ಹೇಳ್ಕೊಡ್ತಾ ಇದೀವಲ್ಲ. ಕರ್ನಾಟಕದಲ್ಲಿ ಯಾವ ವಾಹಿನಿಲಿ ಬರ್ತಕ್ಕಂಥ ಜ್ಯೋತಿಷಿಗಳು ಹೇಳ್ಕೊಡ್ತಾ ಇಲ್ಲ, ಹೇಳ್ಕೊಡೋದು ಇಲ್ಲ, ಬರೋದು ಇಲ್ಲ. ಯಾಕೆ ಅಂತಂದ್ರೆ ಅದನ್ನ ಒಂದು ಮೆಥಡಾಲಜಿಲಿ ಹೇಳಬೇಕು. ಅಲ್ಲಿ ದೋಷ ಹೇಳಿದ್ರೆ ವರ್ಕ್ ಆಗಲ್ಲ. ಒಂದು 100 ಜನ ಕುತ್ಕೊಂಡು ನೋಡಿ, ಈ ಶನಿ ಇಲ್ಲಿ 7ನೇ ಮನೇಲಿ ಇದ್ರೆ ನಿಮಗೆ ಮದುವೆ ಲೇಟು ಅಂತಾರಲ್ಲ, 10 ಜನ ಎದ್ದೇಳ್ತಾರೆ, ಹಲೋ ಬಾಸ್, ನನ್ನ ಹತ್ರ ಶನಿ 7ನೇ ಮನೇಲಿದೆ, ಕರೆಕ್ಟ್ ಟೈಮ್ಗೆ 25ನೇ ವಯಸ್ಸಿಗೆ ಮದುವೆ ಅದೇ, ಯುವರ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ಅಂತಾರೆ. ಹಲೋ 8ನೇ ಮನೆಯಲ್ಲಿ ಮಂಗಳ, ಗಂಡ ಸಾಯ್ತಾನೆ, 25 ಜನ ಎದ್ದು ನಿಂತ್ಕೊತಾರೆ, ನನ್ನ ಜಾತಕದಲ್ಲಿ 8ನೇ ಮನೇಲಿ ಮಂಗಳ ಇದೆ, 40 ವರ್ಷ ಜೊತೆಲಿದ್ದೀವಿ. ಸತ್ತಿಲ್ಲ, ಸುಳ್ಳಾಗುತ್ತಲ್ಲಿ. ಸೊ ಮಾಸ್ ಸ್ಟೇಟ್ಮೆಂಟ್ ಅಲ್ಲಿ ಅಸ್ಟ್ರಾಲಜಿ ಇಸ್ ಫೇಲ್ಡ್, ಅಲ್ಲಿ ಓಡೋಗ್ತಾರೆ. ಅದಕ್ಕೆ ನಾನು ಹೇಳೋದು, ಈ ಕಾಂಪೌಂಡರ್ಗಳು ಜ್ಯೋತಿಷ್ಯನ ಹಾಳು ಮಾಡಿ ಬ್ಯಾನ್ ಬಂದೇ ಬರುತ್ತೆ. ಇವತ್ತು ನಾನು ಬೈಕೊಳ್ಳಿ, ತೊಂದರೆ ಇಲ್ಲ, ಇವತ್ತು ಬೈಕೊಳ್ಳಿ, ವಿಷ್ಣುವಿನ ವಾರ, ಬುಧನ ವಾರ, ಬೈಕೊಳ್ಳಿ, ನೋ ಪ್ರಾಬ್ಲಮ್, ಬಟ್ ಇಟ್ ಈಸ್ ಬೌಂಡ್ ಟು ಹ್ಯಾಪನ್. ಬ್ಯೂಟಿಫುಲ್ ಸಬ್ಜೆಕ್ಟ್, ನಮಗೆ ಬೇಕಾಗಿರ್ತಕ್ಕಂಥದ್ದು ಬ್ಯಾನ್ ಆಗುತ್ತೆ. ಯಾಕೆ ಬ್ಯಾನ್ ಆಗುತ್ತೆ? ಈ ಶಾಸ್ತ್ರನ ಒಂದು ಟಿವಿಲಿ ಒಂದು ಜಸ್ಟ್ ಒಂದು ಪ್ರೋಗ್ರಾಮ್ ಮಾಡಿ, ಜ್ಯೋತಿಷ್ಯ ಇರಬೇಕು ಇರಬಾರ್ದು ಅಂತ 90% ವಿಲ್ ಸೇ ನೋ. ವೈ
Because the market is so. The market is so. Very difficult. ಮೆಡಿಕಲ್ ಫೆಟರ್ನಿಟಿಲಿ ಆಪರೇಷನ್ ಆಗಿರೋದೆಲ್ಲ ಸಕ್ಸಸ್ ಆಗುತ್ತಾ? ಮೆಡಿಕಲ್ ಫೆಟರ್ನಿಟಿಲಿ ಆಪರೇಷನ್ ಆಗಿರೋದೆಲ್ಲ ಸಕ್ಸಸ್ ಆಗಿದೆಯಾ? ಸೊ ಇಟ್ ಶುಡ್ ಬಿ ಬ್ಯಾಂಡ್. ಮೆಡಿಕಲ್ ಶುಡ್ ಬಿ ಬ್ಯಾಂಡ್. ಸಕ್ಸಸ್ ಆಗಿಲ್ಲ. ಸೇಮ್ ಅಸ್ಟ್ರಾಲಜಿ. ನೋಡೋಣ ವಾಟ್ ಈಸ್ ಕಲಿಯುಗ. ಕಲಿಯುಗ ಏನು, ಎಲ್ಲಿಗೆ ತಗೊಂಡೋಗುತ್ತೆ? ಎಲ್ಲ ಮಿಕ್ಸರ್. ಪ್ರಯತ್ನ ನಮ್ಮದು, ಫಲ ಒಂದು ಬಿಡೋಣ. ಸೊ ಯಾರು ವಿಚಾರವನ್ನು ತಿಳ್ಕೊಂಡಿದ್ದಾರೆ ಉಳಿಸಿ ಬೆಳೆಸಿ ಅನ್ನೋದು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಅಷ್ಟೇ. ಈ ಶಾಸ್ತ್ರನ ಉಳಿಸಿ ಬೆಳೆಸಿ. ಇದು ಹಿಂದೂ ಧರ್ಮದ ಒಂದು ಭಾಗ. ಇದು ಆಚಾರ ವಿಚಾರಕ್ಕೂ ಒಂದು ಭಾಗ. ಸೊ ಇದರಲ್ಲಿ ಏನೇ ತಪ್ಪು ಒಪ್ಪುಗಳು ಬಂದ್ರೆ ಅದನ್ನ ಗ್ಲೋರಿಫೈ ಮಾಡೋದು ಬೇಡ, ಪ್ರಚಾರ ಮಾಡೋದು ಬೇಡ. ಯಾರೋ ಮೋಸ ಮಾಡಿದ್ರ ಕಳ್ಳಂತರ ಟ್ರೀಟ್ಮೆಂಟ್ ಮಾಡಿ ಅಲ್ಲಿ ಹಾಕ್ಬೇಕು. ಅದನ್ನ ಗ್ಲೋರಿಫೈ ಮಾಡಿ ಅಸ್ಟ್ರಾಲಜಿ ಅನ್ನೋ ಒಂದು, ಅಸ್ಟ್ರಾಲಜರ್ ಅನ್ನೋ ಒಂದು ಸಬ್ಜೆಕ್ಟ್ ಹಾಕಿ ಮಿಕ್ಕದವ್ರನ್ನೆಲ್ಲ ಅದೇ ತರ ಮಾಡಿ. ಇಟ್ಸ್ ಎ ವೆರಿ ರಾಂಗ್ ವೇ. ಯಾಕಂದ್ರೆ ವರ್ಡ್ಸ್, ಕಲಿಯುಗದಲ್ಲಿ ನಾಲ್ಗೆ, ಮಾತಲ್ಲಿ ಮತ್ತೆ ಬರವಣಿಗೆ ತುಂಬಾನೇ ಬರುತ್ತೆ. ಜ್ಯೋತಿಷ್ಯದ ಸಬ್ಜೆಕ್ಟ್ ಇಟ್ಕೊಂಡು ಮೋಸ ಮಾಡಿದ್ರು, ಜ್ಯೋತಿಷ್ಯದ ಆಧಾರದ ಮೇಲೆನೋ ಜ್ಯೋತಿಷ್ಯದ ಹೆಸರಲ್ಲಿ ಮೋಸ ಮಾಡಿದ್ರು, ದಟ್ ಇಸ್ ಫೈನ್. ಜನಗಳಿಗೆ ಜ್ಯೋತಿಷ್ಯದ ಮುಖೇನ ಮರಳು ಮಾಡಿ ಮಾಡಿದ್ರು. ಅಸ್ಟ್ರಾಲಜರ್ ಅಂತ ಅನ್ನೋದಕ್ಕೆ ಅವನು ಏನು ಓದಿದ್ದಾನೆ, ಏನ್ ಮಾಡಿದ್ದಾನೆ, ವೇರ್ ಇಸ್ ದಿ ಚೆಕ್, ಬ್ಯಾಕ್ಗ್ರೌಂಡ್ ಚೆಕ್ ಎಲ್ಲಿ? ಅಲ್ಲಿ ಪೊಲೀಸ್ ಸ್ಟೇಷನ್ ನಡೆದಿರುತ್ತೆ. ವಾಹಿನಿಯವರು ಫಸ್ಟ್ ಬೇರೆ ತರ ತೋರಿಸ್ಬಿಟ್ಟಿರ್ತಾರೆ. ಪೊಲೀಸ್ ಸ್ಟೇಷನ್ ಅವನು ಏನು ಓದೇ ಇರಲ್ಲ, ಅವನಿಗೇನು ಗೊತ್ತೇ ಇಲ್ಲ. ಪಂಚಾಂಗ ಅಂದ್ರೆ ಏನು ಅಂತ ಗೊತ್ತಿರಲ್ಲ, ತಿಥಿ ಅಂದ್ರೆ ಎಷ್ಟು ಡಿಗ್ರಿ ಅಂತ ಗೊತ್ತಿರಲ್ಲ. ಸಿಂಪಲ್. ಸೊ ಲೆಟ್ ಅಸ್ ಲರ್ನ್. ಈ ಸಬ್ಜೆಕ್ಟ್ ನ ಅರ್ಥ ಮಾಡ್ಕೊಂಡು ಎಲ್ಲಿವರೆಗೂ ಬ್ಯಾನ್ ಆಗೋರ್ಗು ಕಲ್ತ್ಕೊಂಡು ಇರ್ಲಿ, ಆಗ್ಲಿ ಬಿಡಿ, ನೋಡೋಣ. ದೈವ ನಿರ್ಣಯ. ಇದು ಬೇಡ, ಈ ಸಬ್ಜೆಕ್ಟ್ ಈ ಜನಾಂಗಕ್ಕೆ ಬೇಡ ಅಂತ ಅನ್ಕೊಂಡಿರ್ಬೋದು. ಆಗ್ಬೋದು, ಆಗ್ಲಿ. ಲೆಟ್ ಮೀ ಬಿ ಪಾಸಿಟಿವ್. ಅಲ್ಲಿವರೆಗೂ ಕಲಿಯೋಣ. ಕಲಿಯೋರು ಯಾರಿದ್ದಾರೋ ಕಲಿಯೋಣ, ಕಲ್ಸೋಣ. ಒಳ್ಳೆದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರುಜಿ ಸಂಗ್ರಹ ಹಾಗೂ ಸಂಯೋಜಿಸಿದ ಪುಸ್ತಕ ಮಂತ್ರ ಯಂತ್ರ ತಂತ್ರ, ಗ್ರೀನ್ ಪರಿಹಾರದ ಕೈಪಿಡಿ ಹಾಗೂ ಅಂಗೈಯಲ್ಲಿ ವಾಸ್ತು ಪುಸ್ತಕವನ್ನ ಖರೀದಿಸಿ ಓದಿ. ಇದು ನಿಮ್ಮ ಸಮಸ್ಯೆಗಳ ಪರಿಹಾರದ ಪುಸ್ತಕ. ಮದುವೆ ವಿಳಂಬ ಹಾಗೂ ಸಂಸಾರದಲ್ಲಿರುವ ಕಲಹದಿಂದ ಮುಕ್ತಿ, ಪತಿ ಪತ್ನಿ ಸಮಸ್ಯೆಗೆ ಪರಿಹಾರ, ವಾಸ್ತು ಸಮಸ್ಯೆ ನಿವಾರಣೆ, ವಿದ್ಯೆ ಸಮಸ್ಯೆಗಳಿಗೆ ಸೂಕ್ತ ಮಾರ್ಗ, ಆರ್ಥಿಕ ಸಮಸ್ಯೆಗಳಿದ್ರೆ ಹಣ ಗಳಿಸುವ ಹಾಗೂ ಹಣ ಉಳಿಸಿಕೊಳ್ಳುವ ಮಾರ್ಗ. ಪುಸ್ತಕದ ಬುಕಿಂಗ್ ಆಗಿ ಕರೆ ಮಾಡಿ 98441655 951357 7337.